ಜಾತೀಯತೆ ನಿರ್ಮೂಲ ಆಗ್ಬೇಕು ಮತ್ತೊಂದಿಲ್ಲ. ಆಮೇಲೆ ಮಾನವರ ಮಧ್ಯದಲ್ಲಿರ್ತಕ್ಕಂಥ ಭೇದ ಭಾವ ಏನಲ್ಲ ಅದು ಹೋಗ್ಬೇಕು. ನಾವು ಬಹಳ ತಪ್ಪು ಮಾಡಿದೇವೇನೋ ಲಿಂಗಾಯತರು ಅಂತ ಮನಸ್ಸಿಗೆ ನೋವಾಗ 800 ವರ್ಷದ ತನಕ ಆ ಸಾಹಿತ್ಯ ನಾವು ಕಣ್ಣೆತ್ತಿ ನೋಡ್ಲಿಲ್ಲ, ನಾವು ಏನೇನೋ ಮಾಡ್ಲಿಲ್ಲ. ಅಲ್ಲ, ಈ ವೀರಶೈವ ಗೊಂದಲ ಯಾವ ಕಾರಣಕ್ಕೆ ಪ್ರಾರಂಭ ಆಗಿರ್ಬೇಕಂತ ತಮಗನಿಸ್ತದೆ? ಅದು ನನಗೆ ತಿಳಿಯಲ್ಲ. ಈಗ ಸ್ವಾಮಿಗಳಾದವರು ಆ ಭಾಗಕ್ಕೆ ಹೋಗಬಾರ್ದು, ನಾವು ಆ ಹಣ ಗಳಿಸುವ ವ್ಯವಸ್ಥೆಗೆ ಹೋಗಬಾರ್ದು. ಅನುಭವ ಮಂಟಪ ಒಬ್ಬರು ಸ್ವತ್ತಾಗಬಾರ್ದು, ಕೆಲವರದೇ ಸ್ವತ್ತಾಗಬಾರ್ದು. ಅದಕ್ಕೊಂದು ವ್ಯವಸ್ಥಿತ ರೀತಿಯಿಂದ ಸರ್ಕಾರ ಹಿಂಗ ಆಲೋಚನೆ ಮಾಡಬೇಕು. ಒಂದು ವ್ಯವಸ್ಥಿತ ರೀತಿಯಿಂದ ಶರಣ ಜೀವಿಗಳದೇ ಒಂದು ಸಮಿತಿ ಮಾಡಬೇಕು. ಆತ್ಮೇರೆ, ಶರಣಾರ್ಥಿ. ಕಲ್ಯಾಣದ ನಾಡು 770 ಅಮರಗಣಗಳು, ಬಸವಾದಿ ಶರಣರ ಅಸಂಖ್ಯಾತ ಲಕ್ಷದ ಮೇಲೆ 96,000 ಭಕ್ತರ ಪ್ರಭಾವದಿಂದ ಲಕ್ಷಾಂತರ ವಚನಗಳ ಮೂಲಕ ಇಂದು ಬಸವತತ್ವ, ಲಿಂಗಾಯತ ಧರ್ಮ ಜಗತ್ತಿನಾದ್ಯಂತ ಬೆಳಗುತ್ತಲಿದೆ. ಈ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಭಾತಂಬ್ರಾದ ನಿರಂಜನ ಪೀಠದ ಪರಮಪೂಜ್ಯ ಜಗದ್ಗುರು ಶಿವಯೋಗಿ ಮಹಾಸ್ವಾಮಿಗಳು ನಮ್ಮೊಂದಿಗಿದ್ದಾರೆ. ಅವರ ಇಡೀ ಬದುಕಿನ ಪಯಣ, ಬಸವಾದಿ ಶರಣರ ಮೌಲ್ಯಗಳ ಪ್ರಾಬಲ್ಯದ ಕುರಿತು ನಮ್ಮೊಂದಿಗೆ ಸಂವಾದಿಸಲಿದ್ದಾರೆ. ನಾನು ಅವರನ್ನ ಈ ಮಾತುಕತೆಗೆ ಆಹ್ವಾನಿಸ್ತೇನೆ. ಶರಣಾರ್ಥಿ. ತಾವು ಕಲ್ಯಾಣ ನಾಡಿನಿಂದ ಬಂದವರು. ಇವತ್ತು ಬಸವ ಕಲ್ಯಾಣ ಜಾಗತಿಕ ಮಟ್ಟದಲ್ಲಿ ಬಹಳ ಚಿರಪರಿಚಿತ ಆಗಿದೆ. ಕಾರಣ ವಚನಗಳು ಮತ್ತು ಶರಣರು. ತಾವು ಬಾಲ್ಯದಿಂದ ಆ ಪರಿಸರದಲ್ಲಿ ಬೆಳೆದಿರಲ್ಲ ಬುದ್ಧಿ. ಯಾವ್ಯಾವ ರೀತಿ ಶರಣರು ತಮ್ಮ ಬದುಕನ್ನ ಸವಿಸಿದ್ರು, ಅದಕ್ಕೆ ಪ್ರೇರಣೆ ಏನು, ಯಾವ ಕಾರಣದಿಂದ ಕಲ್ಯಾಣ ಆಗ ಜಗತ್ ಪ್ರಸಿದ್ಧವಾಗಿತ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಬಸವ ಕಲ್ಯಾಣ ಬಸವಣ್ಣವರಿಂದ ಪ್ರಖ್ಯಾತಿ ಆಯ್ತು. ಕಾರಣ ಏನು ಅಂದ್ರೆ ಅವರ ಮೌಲ್ಯಗಳು, ಅವರ ಸಿದ್ಧಾಂತಗಳು. ಮಾನವರನ್ನ ಜಾತೀಯತೆ, ಲಿಂಗಭೇದ ಇವ್ಯಾವುದು ಮಾಡಲಾರ್ದೇನೆ ಮಾನವರೆಲ್ಲರೂ ದೇವರ ಮಕ್ಕಳು ಅಂತ ತಿಳಿದು ಬಸವಣ್ಣನವರು ತಿಳಿದ ಪರಿಣಾಮ ಅವರ ವಚನ ಸ್ಪಷ್ಟಾಗಿ ಸಾರ್ತಾ ಇದೆ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವನ ಮನೆಯ ಮಗನೆಂದೆನಿಸಯ್ಯ. ಈ ವಚನ ನನಗೆ ಬಹಳ ಪ್ರಭಾವಿತನಾಗಿ ಮಾಡಿತು. ಯಾರನ್ನ ನಾವು ದೂರೀಕರಿಸಬಾರದು. ಬಣ್ಣದಿಂದ, ಲಿಂಗದಿಂದ, ಜಾತೀಯತೆಯಿಂದ ಅಥವಾ ಮೌಢ್ಯತೆಯಿಂದ ಎಲ್ಲರೂ ದೇವರ ಮಕ್ಕಳು ಅನ್ನತಕ್ಕಂಥ ವಿಶಾಲ ತತ್ವದ ಮೇಲೆ ಬಸವ ತತ್ವ ನಿಂತಿರ್ತಕ್ಕಂಥದ್ದಾಗಿದೆ. ಆ ತತ್ವಕ್ಕೆ ನಾವೆಲ್ಲರೂ ಅಂಟಿಕೊಂಡಿದ್ದೇವೆ. ಅದರಾಗ ವಿಶೇಷವಾಗಿ ಬೀದರ್ ಜಿಲ್ಲೆದಾಗ ನಾವು ಹುಟ್ಟಿ ಬೆಳೆದಂಥವ್ರು, ಬಾಲ್ಕೆ ಚನ್ನಬಸ ಪಟ್ಟದೇವರಂಥ ಮಹಾ ಜ್ಞಾನಿಗಳು ನಮ್ಮನ್ನ ತರಬೇತಿ ಕೊಟ್ಟು ಎಲ್ಲ ರೀತಿಯಿಂದ ಬಸವ ಅಭಿಮಾನವನ್ನು ಹುಟ್ಟಿಸಿರ್ತಕ್ಕಂಥವ್ರು. ಅನುಭವ ಮಂಟಪದಾಗ ಅವರು ಕಟ್ತಾ ಇದ್ದಾಗ ಹಗಲೆಲ್ಲ ಅವರ ದರ್ಶನಕ್ಕೆ ಬಂದು ಅವರ ಕಾರ್ಯಕ್ಕೆ ನಾನು ಸಹಕಾರ ಮಾಡ್ತಾ ಇದ್ದೆ. ಆವಾಗ ಅವರು ಕೂಡಿಸ್ಕೊಂಡು ಎಲ್ಲ ಬಸವಣ್ಣನ ಬಗ್ಗೆ, ಶರಣರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದರು. ಆವಾಗ ನನ್ನ ಬಾಲ್ಯ ಜೀವನದಾಗ ಅದು ಅಚ್ಚೊತ್ತಿದಂತೆ ಆಯಿತು. ನಂತರ ನಾವು ದೊಡ್ಡವರಾಗಿ ಬೆಳೆದ ನಂತರನು, ಕಾಶಿಯಿಂದ ಅಭ್ಯಾಸ ಮಾಡಿ ಇಲ್ಲಿ ಬಂದ ನಂತರನು ನಾನೊಂದು ಕಾರ್ಯಕ್ರಮ ಹಾಕ್ಕೊಂಡೆ. ಏನು ಅಂದ್ರೆ ಬಸವ ತತ್ವ ಪ್ರಚಾರ ಮಾಡಬೇಕು. ಯಾವ ತೆರನಾಗ ಮಾಡಬೇಕು ಅಂದ್ರೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ದೃಷ್ಟಿಯಿಂದ ಹಳ್ಳಿಗೆ ಸಂಚಾರ ಮಾಡಬೇಕು. ಸಂಚಾರ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಸ್ವಾಮಿಗಳು ಊರಿಗೆ ಬರ್ತಾರ ಅಂದ್ರೆ ಹಣ ಸಂಗ್ರಹ ಮಾಡ್ಲಿಕ್ಕೆ ಬರ್ತಾರ ಅನ್ನೋದು ಇದು ಸಾಮಾನ್ಯ ಮಾತು ಜನರಿಗೆ. ಆದ್ರೆ ಅದನ್ನ ಸುಳ್ಳು ಮಾಡಬೇಕು. ನಾವು ಎದಕ್ ಬರಕ್ ಹತ್ತಿದೇವು ಅಂದ್ರ ಜನರಿಗೆ ನಾವು ತಿಳಿಸ್ತಾ ಇದ್ದಿದ್ದೇವು, ವ್ಯಸನ ಮುಕ್ತಿ ಆಂದೋಲನ ಮಾಡ್ಲಿಕ್ಕೆ ಬರ್ತಾ ಇದ್ದೀವಿ. ಮೊದಲನೇದು ಬಸವ ಮಹಾ ಜೋಳಿಗೆ ಅಂತ ಕೈಯೊಳಗೆ ಹಿಡಿದು, ನೀವು ನನ್ನ ಜೋಳಿಗೆ ಒಳಗೆ ದುಡ್ಡು ಹಾಕಬೇಡ್ರಿ, ಕೇವಲ ನೀವು ನಿಮ್ಮ ವ್ಯಸನಗಳನ್ನ ನೀವು ಬರೆದು ಚೀಟಿ ನನಗೆ ಜೋಳಿಗೆ ಒಳಗೆ ಹಾಕ್ರಿ ಅನ್ನೋದು ಇದು ಮೊದಲನೇದು. ಇದರ ಜೊತೆಗೆ ನಾವು ನಿಮ್ಮನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ, ತಗೊಳಕ್ಕೆ ಬಂದಿಲ್ಲ. ಏನು ಕೊಡ್ಲಿಕ್ಕೆ ಬಂದಿದ್ದೇವೆ ಅಂದ್ರೆ ಲಿಂಗವನ್ನ, ವಿಭೂತಿಯನ್ನ, ರುದ್ರಾಕ್ಷಿಯನ್ನ
ಮತ್ತು ಬಸವ ಸಾಹಿತ್ಯವನ್ನ, ವಚನ ಪುಸ್ತಕಗಳನ್ನ ನಮ್ಮಲ್ಲಿ ಮರಾಠಿ ಒಳಗ, ಹಿಂದಿ ಒಳಗ, ತೆಲುಗು ಒಳಗ, ಕನ್ನಡದೊಳಗ ಅವೆಲ್ಲ ವಚನ ಪುಸ್ತಕ ನಾವು ಸಂಗ್ರಹ ಮಾಡಿಕೊಂಡು ಬೆಂಗಳೂರದ ಬಸವ ಸಮಿತಿಯಿಂದ ಎಲ್ಲ ಭಾಷೆದಾಗ ಪ್ರಿಂಟ್ ಆದ ಪುಸ್ತಕಗಳನ್ನು ಸಾವಿರಾರು ತರಿಸ್ಕೊಂಡು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡ್ತಾ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಇದು ಯಾವಾಗ ಅಂದ್ರೆ ಸುಮಾರು 81ನೇ ಇಸ್ವಿ ಒಳಗ ಆವಾಗ ನಾನು ಪ್ರಾರಂಭ ಮಾಡಿದೆ. 14 ವರ್ಷದ ತನಕ ಸತತವಾಗಿ ಸುಮಾರು ಏನಿಲ್ಲ ಅಂದ್ರೆ 1100 ಹಳ್ಳಿ, ಬೀಡು, ಪರ್ಭಣಿ, ಅಕೋಲಾ, ನಾಂದೇಡು, ಸೋಲಾಪುರ, ಲಾತೂರು, ಆಮೇಲೆ ಹೈದರಾಬಾದು, ಆಮೇಲೆ ಸಂಗಾರೆಡ್ಡಿ, ಮೇದಕ್ ಜಿಲ್ಲೆ, ಉಸ್ಮಾನಾಬಾದ್ ಜಿಲ್ಲೆ, ಇವೆಲ್ಲ ಜಿಲ್ಲೆಗಳೊಳಗೆ ನಾನು ಸಂಚಾರ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿ ಒಂಥರ ಮನಸ್ಸಿಗೆ ಒಂದು ತೃಪ್ತಿ, ಬಸವ ತತ್ವವನ್ನು ನಾವು ನಿರಂತರವಾಗಿ ಪ್ರಚಾರ ಮಾಡಬೇಕು ಅನ್ನೋದು ಒಂದೇ. ಇಂಥ ಸಂದರ್ಭದಾಗ ಅನ್ಯ ಧರ್ಮೀಯರು, ಅದರಾಗ ವಿಶೇಷವಾಗಿ ವೀರಶೈವ ಅನ್ನತಕ್ಕಂಥವ್ರು ಪಂಚಾಚಾರ ಜನ, ಇವರು ಗುರುಗಳಲ್ಲ, ಏ ಖೋಟಾ ಗುರು ಹೇ ಅಂತ ತಿಳಿದು ನನ್ನ ವಿರುದ್ಧವಾಗಿ ಅವರು ಪ್ರಚಾರ ಮಾಡಿದ್ರು. ಬಸವೇಶ್ವರ ವಿಶ್ವಗುರು ಅದರ ಬಸವೇಶ್ವರ ಅಂತ ನಾನು ಬರೆದಿದ್ದ ತೇ ಗುರು ನಾಹಿ, ಅವ್ರು ಏನಂದ್ರು, ಬಸವೇಶ್ವರ ಗುರು ನಾಹಿ ತೇ ಮಂತ್ರಿ ಹಾಯ್ ಅಂತ ತಿಳ್ಕೊಂಡು ಪತ್ರಿಕಾ ಛಾಪಿಸಿದ್ರು. ಆದರೂ ಯಾವುದಕ್ಕೂ ಜಗ್ಗಲಾರದೇನೆ ಎಲ್ಲಾ ಕಡೆಗೆ ಬಸವಣ್ಣವರು ಎಂಥವ್ರಿದ್ರು, ಏನಿದ್ರು, ಯಾವ ತೆರನಾಗಿದ್ದರು, ಅವ್ರು ಮಾಡಿದ ಅದ್ಭುತವಾದ ಕಾರ್ಯ ಜಗತ್ತಿನಾಗ ಯಾರೂ ಮಾಡಿಲ್ಲ. ನಮ್ಮ ಲಿಂಗಾಯತ ಧರ್ಮದಾಗನು ನಾವು ಯಾರೂ ಮಾಡಿದ್ದಿಲ್ಲ. ಎಷ್ಟೋ ಜಗದ್ಗುರುಗಳಾಗ್ಯಾರ, ಸ್ವಾಮಿಗಳಾಗ್ಯಾರ, ಸಂಪತ್ತಿದ್ದರೂ ಈ ರೀತಿಯಾಗಿ ಯಾರೂ ಮಾಡಲಿಲ್ಲ. ಆದರೆ ಅವರು ಮಾಡಿದ್ದಾರೆ. ಅವರ ತತ್ವಕ್ಕೆ ನಾವು ಮಾರು ಹೋಗಿ ಅಂದಿನಿಂದ ಇಂದಿನ ತನಕ ನಿರಂತರವಾಗಿ ಬಸವ ತತ್ವದ ಬೀಜವನ್ನ ಯಾವುದೇ ಹಳ್ಳಿಗೆ ಹೋಗ್ಲಿ, ಯಾವುದೇ ಊರಿಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ನಾವು ಏನು ಮಾತಾಡಿದ್ರು ಬಸವ ತತ್ವ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಹೊರತು ಬೇರೆ ಯಾವುದೂ ಇಲ್ಲ. ನಮ್ಮ ಮಠದೊಳಗ ಧ್ಯಾನ ಮಂದಿರ ಅಂತ ನಾವು ಕಟ್ಟಿಸಿದ್ದೇವೆ. ಅಲ್ಲಿ ನಾವು ಸ್ಪಷ್ಟವಾಗಿ ಬರೆದಿದ್ದೇವೆ, ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ, ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣ. ಆಯ್ತು, ಇದ್ರ ಮ್ಯಾಗೆ ತಿಳ್ಕೊರಿ ನಾವು ಯಾವ ಇದರಾಗ ನಡೆದಿದ್ದೇವೆ, ಯಾವ ದಿಶೆಯೊಳಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅನ್ನೋದು. ಆದರೆ ಹೆಚ್ಚು ನಾನು ಎಲ್ಲಿ ಹೇಳೋದಿಲ್ಲ, ಪ್ರಕಟ ಮಾಡಂಗಿಲ್ಲ. ಈ ವಿವಾದಾತ್ಮಕ ಎಲ್ಲೆಲ್ಲೋ ಸಭಾ ಸಮ್ಮೇಳನದಾಗೆಲ್ಲ ಗಲಾಟೆ ನಡೀತಾ ಇದೆ, ಅವೆಲ್ಲದರಿಂದ ನಾನು ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದರಿಂದ ಏನು ಆಗ್ತಾ ಇಲ್ಲ, ಮನಸ್ಸು ದೂರ ಆಗುತ್ತ ಹೊರತು ಗದಲ ಆಗಕತ್ತದ, ಮತ್ತೆ ಅಲ್ಲೇ ಉಳಿಲತ್ತದ. ಅದಕ್ಕೆ ಆ ರೀತಿಯಾಗಿ ಮಾಡ್ಲಾರ್ದೇನೆ ಸ್ಮೂತ್ ಆಗಿ ನನ್ನದೇ ಒಂದು ಭಾವನೆಯಿಂದ ಬಸವಣ್ಣ ಗುರು ಅಂತ ನಂಬಿದ ಮಾತು ಮುಗೀತು. ವಚನ ಸಾಹಿತ್ಯ ನಮ್ಮ ಧರ್ಮ ಗ್ರಂಥ ಅಂತ ಮುಗಿದು. ಇದ್ರ ಮುಂದೆ ಮತ್ತೆ ಯಾವ್ದು ನಾವು ಮಾತಾಡೋಕೆ ಅವಶ್ಯಕತೆನೇ ಇಲ್ಲ. ಅದನ್ನೇ ಪ್ರಚಾರ ಮಾಡೋ ಉದ್ದೇಶ ಇಟ್ಕೊಂಡು ನಿರಂತರವಾಗಿ ಆ ಕಾರ್ಯ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ಮೊನ್ನೆ ಪಟ್ಟಾಭಿಷೇಕ ಮಾಡಿದೆವು. ನಾವು ಪಟ್ಟಾಭಿಷೇಕ ಮಾಡಿ ಹಳೆ ಸಂಪ್ರದಾಯದ ಪ್ರಕಾರ ನಾವು ಮಾಡಲಿಲ್ಲ. ಪಟ್ಟಾಭಿಷೇಕ ರೀ ಶರಣರೇ ಏನ್ ಮಾಡಿದೇವು ಅಂದ್ರೆ ಬಸವ ತತ್ವದ ಪ್ರಕಾರನೇ ವಚನಗಳನ್ನೇ ಹೇಳಿ, ಅಂದ್ರೆ ವೈದಿಕ ಮಂತ್ರನೂ ಹೇಳಿಲ್ಲ, ಸಂಸ್ಕೃತ ಮಂತ್ರನೂ ಹೇಳಿಲ್ಲ, ಕೇವಲ ಬಸವ ತತ್ವದ ಪ್ರಕಾರನೇ ಪಟ್ಟಾಭಿಷೇಕದ ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೆ ತೋರಿಸಿರ್ತಕ್ಕಂಥವರಾಗಿದ್ದೇವೆ. ವಚನಗಳನ್ನೇ ಪಠನ ಮಾಡಿದ್ದೆವು. ಯಾವ ತರದಂತ ರುದ್ರಾಭಿಷೇಕ, ಅವು ಇವು ಸಂಸ್ಕೃತ ಮಂತ್ರ, ನಾವು ಸಂಸ್ಕೃತ ಕಲ್ತಿದ್ರು ಸಹಿತ, ತಿಳ್ಕೊಂಡಿದ್ರು ಸಹಿತ ಅವಕ್ಕೆ ಆಸ್ಪದ ಕೊಡ್ಲಾರ್ದೇನೆ ನಾವು ಈ ತೆರನಾಗಿ ಪಟ್ಟಾಭಿಷೇಕನು ಸಹಿತ ಬಸವ ತತ್ವ ಪ್ರಕಾರನೇ ಮಾಡಿದ್ದೇವೆ ಹೊರತು ಮತ್ತೊಂದೇ ಇಲ್ಲ. ಇದು ನನಗೆ ತೃಪ್ತಿ ಕೊಟ್ಟಿರ್ತಕ್ಕಂತಾಗಿದೆ. ಇದೇ ದಿಶೆಯಲ್ಲಿ ನಾನು ಸೇವೆಯನ್ನು ಮಾಡಲಿಕ್ಕೆ ದೃಢ ಸಂಕಲ್ಪ ಆಗಿ ನಡೀತಾ ಇದ್ದೀನಿ. ನಾವು ಕಾಶಿಗೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೋದ್ರಿ ಬುದ್ಧಿ, ತತ್ವಶಾಸ್ತ್ರಗಳನ್ನು ಓದಿದ್ರಿ. ಅವಾಗ ವಚನಕ್ಕೂ ತತ್ವಶಾಸ್ತ್ರಕ್ಕೂ ಇರುವಂತ ವ್ಯತ್ಯಾಸ ನಿಮಗೆ ಏನ್ ಅನಿಸ್ತು? ನೀವು ಕಲ್ಯಾಣ ನಾಡಿನಿಂದ ಬಂದಿದ್ರಿಂದ. ಏನಂದ್ರ, ನಾನು ಅಭ್ಯಾಸ ಮಾಡಿ ಮಠಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಅಪ್ಪ ಅವ್ರ ಹತ್ರ ನಾನೊಂದು ಮಾಡಿದೆ. ನಾನು ಥೀಸಿಸ್ ಬರೀತೇನೆ, ನಾನೊಂದು ಡಾಕ್ಟರೇಟ್ ಮಾಡ್ಬೇಕಾಗ್ಯದ. ಮತ್ತು ನನಗೆ ಪರ್ಮಿಷನ್ ಕೊಡ್ರಿ ಅಪ್ಪ ಅವ್ರಿ, ಯಾಕಂದ್ರೆ ವಚನ ಸಾಹಿತ್ಯ ಬಹಳ ದೊಡ್ಡದದ. ಉತ್ತರ ಭಾರತದಾಗ ಏನೂ ಗೊತ್ತಿಲ್ಲ, ಬೇಚದಾಗ ಅದರ ಬನಾರಸ್ ವಿಶ್ವವಿದ್ಯಾಲಯದಾಗ ಏನೂ ಗೊತ್ತಿಲ್ಲ. ಅದೇ ತತ್ವಶಾಸ್ತ್ರ ವಚನ ಸಾಹಿತ್ಯದ ಬಗ್ಗೆನೇ ಅಧ್ಯಯನ ಮಾಡ್ಲತ್ತೀನಿ ನಾನು. ಅದಕ್ಕೆ ನನಗೆ ಆಸ್ಪದ ಕೊಡ್ರಿ, ನಾನು ಮಠಕ್ಕೆ ಬರಂಗಿಲ್ಲ ಈಗ ಸದ್ಯ, ಅಲ್ಲೇ ಇರ್ತೀನಿ. ಅಂದ್ರೆ ಅವರಂದ್ರು ನನಗೆ ವಯಸ್ಸಾಗ್ಯದ, ಕಾರೋಬಾರ ಬಹಳ ದೊಡ್ಡದದ, ಸ್ಕೂಲ್ ಕಾಲೇಜ್ ನೋಡ್ಬೇಕು, ಹೊಲಗಳು ನೋಡ್ಬೇಕು, 18 ಜನ ಶಿಷ್ಯರದಾರ. ಇವಾಗ ನೀವು ಅಲ್ಲಿ ಉಳಿದ್ರೆ ನನಗೆ ಉಪಯೋಗ ಆಗಲ್ಲ, ನೀವು ಇಲ್ಲೇ ಬರ್ರಿ, ಮತ್ತು ಇಲ್ಲೇ ನೀವು ಏನು ಮಾಡೋದು ಎಲ್ಲ ಮಾಡ್ರಿ ಅಂತ ತಿಳಿದು ವಚನ ಸಾಹಿತ್ಯ ತತ್ವಶಾಸ್ತ್ರದ ಅಧ್ಯಯನ ಮಾಡೋದು ಅಥವಾ ಬರಿಬೇಕಾದದ್ದನ್ನು
ಅಪ್ಪ ಅವ್ರು ಹೇಳಿದ ಕಾರಣ ಈಗ ಬಂದು ನಾ ಈ ಕಾರ್ಯದಾಗ ನಾನು ಬಿದ್ದಿರ್ತಕ್ಕಂಥವನಾಗಿದ್ದೇನೆ. ಬುದ್ಧಿ ವಚನಗಳು ಹ್ಮ್. ಹೇಗೆ ಮಹತ್ವದ್ದು ಮತ್ತು ವಚನಕಾರ ಹೆಂಗ್ ಪ್ರಭಾವವನ್ನ ಬೀರಿದ್ರು ಅಂತ ನಿಮ್ಗೆ ಅನಿಸ್ತದೆ? ಬೇರೆ ಬೇರೆ ದೇಶದಿಂದ ಜನ ಬಂದ್ರು, ಈ 770 ಅಮರಗಣಗಳಲ್ಲಿ ಎಲ್ಲಾ ತರದ ಜನ ಇದ್ದಾರೆ. ಹೌದು. ಅದ್ರ ಬಗ್ಗೆ ನೀವು ಆ ಆಕರ್ಷಣೆ ಕಾರಣ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಬಸವಣ್ಣವರ ಗಟ್ಟಿ ನಿಲುವು, ಹ್ಮ್. ತತ್ವಕ್ಕೂ ಹೊಂದಿಕೊಂಡಿರ್ತಕ್ಕಂಥವ್ರು ಬಸವಣ್ಣನವರು. ಜಾತೀಯತೆ ನಿರ್ಮೂಲ ಆಗ್ಬೇಕು ಮತ್ತೊಂದು ಇಲ್ಲ. ಆಮೇಲೆ ಮಾನವರ ಮಧ್ಯದಲ್ಲಿರ್ತಕ್ಕಂಥ ಭೇದ ಭಾವ ಏನಲ್ಲ ಅದು ಹೋಗ್ಬೇಕು. ಆಮೇಲೆ ಮೂಢನಂಬಿಕೆಗಳು ಬಹಳಷ್ಟು ತುಂಬಿದೆ. ಹಿಂದೂ ಧರ್ಮದ ಪ್ರಭಾವದಿಂದ ಏನಾಗಿದೆ, ನಮ್ಮ ಲಿಂಗಾಯತ ಧರ್ಮದ ಮೇಲೂ ಅದರ ಪ್ರಭಾವ ಬಿದ್ದು ಇಲ್ಲಿ ಬಲಿ ಕೊಡ್ತಕ್ಕಂಥದ್ದು, ಮೂಢನಂಬಿಕೆ ಮತ್ತು ಏನೇನೋ ಇವೆಲ್ಲ ಮಾಡ್ತಾರ. ಪಂಚಾಂಗ ಆಗಲಿ, ಜ್ಯೋತಿಷ್ ಆಗಲಿ, ಅದು ಇದನ್ನು ಇದೆಲ್ಲ ಮಾಡಿಕೊಂಡು ಗೋಜಲು ಗದ್ದಲ ಇದ್ದಿದ್ದಾಗ ಬಸವಣ್ಣನವರು ಬಂದು ಇವೆಲ್ಲವೂ ಸುಳ್ಳು, ಪಂಚಾಂಗನೂ ಸುಳ್ಳು, ಜ್ಯೋತಿಷನು ಸುಳ್ಳು, ಇದಕ್ಕೂ ನಂಬಬೇಡ್ರಿ. ನೀವು ದೇವ್ರಂದ್ರ ಗುಡಿಗುಂಡಾರದಾಗ ಇಲ್ಲ, ಯಾವುದೋ ತೀರ್ಥ ಕ್ಷೇತ್ರದಾಗ ಇಲ್ಲ. ಯಾಕಂದ್ರೆ ನಮ್ಮ ದೇಹವೇ ದೇಗುಲ ಆಗಬೇಕು, ಅಲ್ಲಿನೇ ನೀವು ಪರಮಾತ್ಮನನ್ನ ಕಾಣ್ರಿ. ಅದು ಕಾಣ್ಲಿಕ್ಕೆ ಯಾರ ಪೂಜಾರಿ ಅವಶ್ಯಕತೆ ಇಲ್ಲ, ಪುರೋಹಿತರ ಅವಶ್ಯಕತೆ ಇಲ್ಲ, ಮತ್ತಾರದ ಅವಶ್ಯಕತೆ ಇಲ್ಲ. ನೇರವಾಗಿ ನೀವು ನಿಮ್ಮ ಹೃದಯ ಮಂದಿರದಾಗನೇ ದೇವರು ಕಾಣ್ಬೇಕನ್ನತಕ್ಕಂಥ ಅವರ ಸಂದೇಶ ನನಗೆ ಕಣ್ಣಾಗ ನೀರು ತಂತು. ಅಪ್ಪ ಬಸವಣ್ಣವರು ಎಷ್ಟು ವಿಶಾಲ ದೃಷ್ಟಿಯಿಂದ ಈ ಮಾತನಾಡಿದ್ದಾರೆ. ಇದು ಎಷ್ಟು ಅಮೂಲ್ಯವಾದಂಥದ್ದಿದೆ. ಇವತ್ತು ಈ ತತ್ವಕ್ಕನೇ ಜಗತ್ತು ತಲೆ ಬಾಗ್ತಾ ಇದೆ ಬಸವಣ್ಣವ್ರದ್ದು. ಅದಕ್ಕೆ ಇಷ್ಟು ಹೆಚ್ಚು ನಾನು ಮಾರು ಹೋಗಿ ಅದರ ಬಗ್ಗೆನೇ ಆಸಕ್ತಿ ವಹಿಸಿರ್ತಕ್ಕಂಥವ್ರಾಗಿದ್ದೇವೆ. ಸರ್, ವಚನಗಳ ಕಾಲಕ್ಕೆ, ಶರಣರ ಕಾಲಕ್ಕೆ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ರಾಜ ಮಹಾರಾಜರು ಎಲ್ಲವನ್ನ ತ್ಯಾಗ ಮಾಡಿ ಬರ್ಲಿಕ್ಕೆ ಏನು ಬಸವಣ್ಣನವರ ವ್ಯಕ್ತಿತ್ವ ಕಾರಣ ಅಂತಿರೋ ಇಷ್ಟಲಿಂಗದಿಂದ ಪ್ರಭಾವಿತರಾದ್ರು? ಅಲ್ಲ, ಅದು ಏನದ ಅಂದ್ರ ಬಸವಣ್ಣನವರು ನಿಲುವು ಏನಿತ್ತು, ಇಷ್ಟಲಿಂಗದ ಮಹತ್ವ. ಇಷ್ಟಲಿಂಗದಾಗೆ ಎಲ್ಲವೂ ಅದ, ಜಗತ್ತಿನ ಆಕಾರದಾಗಿರ್ತಕ್ಕಂಥದ್ದು ಇಷ್ಟಲಿಂಗದಾಗನೇ ಎಲ್ಲ ಸಿಗ್ತದ ಅನ್ನೋದು ಒಂದು ಮಹತ್ವ. ಇದು ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದು. ಯಾಕಂದ್ರೆ ಅಂದಿನ ಕಾಲಕ್ಕ ಪೂಜಾರಿಗಳಿಂದ, ಪುರೋಹಿತರಿಂದ ಜನ ಬೇಸತ್ತು ಹೋಗಿದ್ರು. ಅದು ದೊಡ್ಡದು ಸಮಸ್ಯೆ. ಅದರ ಅವರು ಒಂಥರ ಶೋಷಣೆ ಮಾಡ್ತಾ ಇದ್ರು, ಎಲ್ಲಾ ರೀತಿಯಿಂದ ಶೋಷಣೆ ಮಾಡ್ತಾ ಇದ್ರು. ಮತ್ತು ಧರ್ಮ ಅಂದ್ರೆ ಭಯ ಹುಟ್ಟಿಸ್ತಾ ಇದ್ರು. ಹೀಗೆ ನೀವು ಮಾಡೋದು ಹಿಂಗ ಆಗ್ತದ ನಿನಗೆ. ಇದರಿಂದ ಬೇಸತ್ತು ಪರಿಣಾಮ ಎಲ್ಲ ಕಡೆಯಿಂದ ಬಂದರು. ಮೌಳಿಗೆ ಮಾರೇನವ್ರು ಬಂದರು, ಆಮೇಲೆ ಅಫ್ಘಾನಿಸ್ತಾನದಿಂದ ಮರಳುಶಂಕರ ದೇವರು ಬಂದರು, ಲಿಂಗ ಪೆದ್ದಣ್ಣ ಬಂದರು, ಮಹಾರಾಷ್ಟ್ರದಿಂದ ಎಲ್ಲಾ ಕಡೆಯಿಂದ ಶರಣರು ಬಂದರು. ಅವ್ರು ಎದಕ್ಕೆ ಬಂದರು ಅಂದ್ರೆ ಈ ತತ್ವ ಎಲ್ಲರಿಗೂ ಬೇಕಾದಂಥ ತತ್ವ ಇದೆ. ಅಂದ್ರೆ ಮಾನವೀಯ ತತ್ವ ಇದೆ. ಬಸವ ತತ್ವ ಇಟ್ ಮೀನ್ಸ್ ಮಾನವೀಯ ತತ್ವ. ಮಾನವನ ತತ್ವನೇ ಎಲ್ಲಕ್ಕಿಂತ ದೊಡ್ಡದು. ಮತ್ತೆ ಎಲ್ಲರ ಕಲ್ಯಾಣವನ್ನು ಬಯಸ್ತಕ್ಕಂಥ ತತ್ವ ಇದರಾಗ ಅಡಗಿದೆ. ಇಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ, ಊಚ ನೀಚ ಅನ್ನೋ ಭೇದ ಇಲ್ಲ. ಮತ್ತೆ ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಈ ಧರ್ಮದಾಗ ಗೌರವ ಅದ. ಅಲ್ಲಿ ಮಾದಾರ ಚೆನ್ನೈ ಆಗಲಿ, ಡೋರ ಕಕ್ಕೈ ಆಗಲಿ, ಸಮಗಾರ ಹರಳೆಯ ಆಗಲಿ, ಯಾರಿಗದ್ದೂ ಎಲ್ಲರಿಗೂ ಸಮಾನ. ಯಾಕೆಂದ್ರೆ ಬಸವಣ್ಣ ಅಂಥವ್ರಿಗೆಲ್ಲ ಅಪ್ಪ ಬಪ್ಪ, ಅಪ್ಪನ ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನ ನಮ್ಮ ಡೋಹರ ಕಕ್ಕೈ ಅಂತ ಅಪ್ಕೊಂಡಂತ ಬಸವಣ್ಣ ಇಂಥ ಮಾತನ್ನ ನಾವು ಕೇಳಿದಾಗ ಒಂಥರ ನಮ್ಮಲ್ಲಿ ಮನಸ್ಸಿನಾಗ ಒಂಥರ ಆಗ್ತದೆ. ಏನಪ್ಪ ಅಪ್ಪ ಬಸವಣ್ಣವ್ರು ಎಂಥ ದೊಡ್ಡ ತತ್ವ ನಮ್ಗೆ ಕೊಟ್ಟಾರ, ನಾವು ಇಷ್ಟ್ಯಾಕೆ ಅಂಧಕಾರದಾಗ ಇಟ್ಟೆವು. ಬಹುಶಃ ಇಂಥ ವಚನಗಳನ್ನ ಮುಚ್ಚಿಡಲಿಕ್ಕೆ ಪುರೋಹಿತಾಯಿ ವರ್ಗ ಇದು ಹೊರಗೆ ಬಂತಂದ್ರೆ ನಾವು ಉಳಿಯಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಗುಡಿಗುಂಡಾರನೂ ಉಳಿಯಂಗಿಲ್ಲ, ನಾವೇನಿದು ವೈದಿಕ ಪರಂಪರೆ ಅದ ಇದ್ಯಾವುದು ಉಳಿಲಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ದೂರಿ ಕರೆಸಿದ್ರು. ಇವರು ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ರು ಸಹಿತ ಈ ವಚನಗಳನ್ನು ಪ್ರಿಂಟ್ ಮಾಡಕ್ಕೆ ಮಂಗಳೂರಿಗೆ ಕಳಿಸಿದಾರ. ಅದು ನೋಡಿ ಅವ್ರು ಯಾರು ಪ್ರಿಂಟ್ ಮಾಡಲಿಲ್ಲ, ಸಾಧ್ಯನೇ ಆಗಿರಲಿಲ್ಲ. ಹೋಗು ಹಳಕಟ್ಟಿ ಕಾಲಕ್ಕೆ ಅದು ಯಾರು ಪ್ರಿಂಟ್ ಮಾಡ್ಲಿಕ್ಕೆ ತಯಾರಾಗಿಲ್ಲ. ಆಗ ಹೋಗು ಹಳಕಟ್ಟಿಯವರು ತನ್ನ ಸ್ವಂತ ಮನೆ ಮಾರಿ ತನ್ನ ಎಲ್ಲಾ ದುಡ್ಡು ಹಾಕಿ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಅಂತ ಮಾಡಿ ಅಲ್ಲಿ ವಚನಶಾಸ್ತ್ರ ಭಾಗ 1, 2, 3 ಅಂತ ಅವರು ಪ್ರಿಂಟ್ ಮಾಡಿಸಿದ್ದು ಅವ ನೋಡಿದ್ರೆ ನಿಜವಾಗಿ ಬಹಳ ಆಶ್ಚರ್ಯ ಆಗ್ತಿದ್ದು. ಆವಾಗ ನಾನು ಬಹಳ ಸಣ್ಣವಿದ್ದೆ, ಸುಮಾರು ನಾನು 7, 8 ವರ್ಷ 9 ವರ್ಷದಾಗ ಇದ್ದೆ. ಕಾರೆಮಿಂಗಿ ಹೊಲದಾಗ ದೊಡ್ಡವ್ರ ಅಪ್ಪವ್ರು ಸರಿನ ಇರ್ತಿದ್ದೆವು. ಹೊಲದಾಗೆಲ್ಲ ಕೆಲಸ ಮಾಡಿದ ನಂತರ ಒಂದ್ ಕಡೆಗೆ ಅಲ್ಲೆಲ್ಲ ಮಾವಿನ ಗಿಡಗಳದಾವ, ಅಲ್ಲಿ ಹುಣಸಿ ಗಿಡಗಳದಾವ. ಇಬ್ಬರು ಅಲ್ಲಿ ಕೂಡ್ತಿದ್ದೆವು. ಆಮೇಲೆ ಪುಸ್ತಕ ಕೊಡು, ಇದು ವಚನ ಓದಿದ್ದು ಏನದು, ಇದು ಅಂತೀರು. ಆಮೇಲೆ ನಾ ವಚನ ಓದ್ತಿದ್ದೆ. ಏನಾರು ಅರ್ಥ ಆಯ್ತು ನಿನಗೆ? ಅಪ್ಪ ನನಗೆ ಅರ್ಥ ಆಗಿಲ್ಲ, ತಿಳಿಲಿಲ್ಲ. ಹಂಗಲ್ಲ, ಇದು ಹಿಂಗದ, ಈ ಅರ್ಥ ಅದ. ಬಸವಣ್ಣವ್ರು ಇಷ್ಟು ಕಳಕಳಿಯಿಂದ ಹೇಳ್ಯಾರ
ಅಂತ ಅವರು ತಿಳಿಸ್ತಾ ಇದ್ದರು. ನಾ ಭಾವ ಪರವಶಾಗಿ ಅಪ್ಪೋರು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿ ನನ್ನಲ್ಲಿ ಒಂದು ಹೊಸ ಸ್ಫೂರ್ತಿ ಬರ್ತಾ ಇತ್ತು, ಒಂದು ಹೊಸ ಶಕ್ತಿ ಬರ್ತಾ ಇತ್ತು. ಎಂಥ ವಚನಗಳದಾವ ಅಂತ ಅಂದಿನಿಂದ ಇಂದಿನ ತನಕ ಆ ವಚನ ಬಿಟ್ರೆ ನಾವು ಮತ್ತೊಂದು ಯಾವುದನ್ನು ಮಾತಾಡಂಗಿಲ್ಲ. ವಚನನೇ ಬಹಳ ಮಹತ್ವದ, ವಚನೇ ಪ್ರಚಾರ ಆಗಬೇಕು. ಇದನ್ನ ನಂಬಿ ಎಲ್ಲೆಲ್ಲಿಂದೋ ಶರಣರು ಬಂದರು. 770 ಅಮರಗಣಗಳು ಬಂದಿದ್ದಾರೆ ಪಾಪ. ಅವ್ರಿಗೆ ಕರೆಸಿದ್ರು, ಅಕ್ಷರ ಕಲಿಸಿದ್ರು, ಅಕ್ಷರ ಕಲಿಸಿ ವಚನಗಳನ್ನು ಹೇಳಿಸಿದ್ರು. ಅವ್ರ ಕಡೆಯಿಂದ ಚರ್ಚೆ ಮಾಡಿದ್ರು ಅನುಭವ ಮಂಟಪದಾಗ. ಇದು ಸಾಮಾನ್ಯ ಕೆಲಸ ಅಲ್ಲ, ವಿಶ್ವದಾಗ ಮಹಾನ್ ಕೆಲಸ ಆಗಿರ್ತಕ್ಕಂಥದ್ದು. ನಿಜವಾಗಿ ನೋಡಿದ್ರೆ ನಾವು ಬಹಳ ತಪ್ಪು ಮಾಡಿದೇವೇನೋ ಲಿಂಗಾಯತರು ಅಂತ ಮನಸ್ಸಿಗೆ ನೋವಾಗ್ತದ. 800 ವರ್ಷದ ತನಕ ಆ ಸಾಹಿತ್ಯ ನಾವು ಕಣ್ಣೆತ್ತಿ ನೋಡ್ಲಿಲ್ಲ, ನಾವು ಏನೇನೋ ಮಾಡಲಿಲ್ಲ. ಈ ಒಂದು 100 ವರ್ಷದಿಂದ ಸ್ವಲ್ಪ ಹೊರಗೆ ಬಂದದ. ಈಗ 50-60 ವರ್ಷದಂತೂ ಹೆಚ್ಚಿಗೆ ಬಂದದ. ಹೋಗು ಹಳಕಟ್ಟಿಯವರು, ಹಾನಗಲ್ಲ ಗುರುಕುಮಾರ ಸೇವೆಗಳವರು ಮನೆ ಮನೆಗೆ ತಿರುಗ್ತಿದ್ರು. ಮನೆ ಮನೆಗೆ ಹೋದ್ರೆ ನನಗೆ ಅಕ್ಕಿ ಕೊಡಬೇಡ್ರಿ, ಜೋಳ ಕೊಡಬೇಡ್ರಿ, ನನಗೇನು ಕೊಡಬೇಡ್ರಿ, ನಿಮ್ಮಲ್ಲಿರ್ತಕ್ಕಂಥ ತಾಡು ಓಲೆ ಗ್ರಂಥಗಳು ನೀವೇನು ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡಕ್ ಹತ್ತೀರಿ, ಅದು ನಿಮಗೆ ತಿಳಿಯಂಗಿಲ್ಲ, ನನ್ನ ಜೋಳಿಗೆ ಹಾಕ್ರಿ ಅಂತ ಅವರಿಂದ ಬೇಡ್ಕೊಂಡು ಶಿವ ಮಂದಿರಕ್ಕೆ ತಂದು ಹೋಗು ಹಳಕಟ್ಟಿಯವರಿಗೆ ಕರೆಸಿ, ನೋಡಪ್ಪ ಇದು ನನಗೆ ಗೊತ್ತಾಗಲ್ಲ, ನೀನು ಓದು, ಯಾಕಂದ್ರೆ ನನಗೆ ಸಮಯ ಸಿಗಲ್ಲ ಓದಲಕ್ಕ, ನೀನು ಶಾಣೆ ಇದ್ದಿದ್ದಿ, ಪಂಡಿತ್ ಇದ್ದಿದ್ದಿ, ವಕೀಲ್ ಇದ್ದಿದ್ದಿ, ಓದಂತ ಅವ್ರಿಗೆ ಜೋಳಿಗೆ ಕೊಟ್ಟರು. ಅವರಿಂದ ಮತ್ತಷ್ಟು ಹೆಚ್ಚಾಯ್ತು. ನಿಜವಾಗಿ ನೋಡ್ಬೇಕಾದ್ರೆ ಮೊದಲನೇ ಪುಸ್ತಕ ಅಂದ್ರೆ ವಚನಶಾಸ್ತ್ರ ಭಾಗ 1 ಪ್ರಿಂಟ್ ಆಗಿದ್ದ ಅವಾಗ. ಆಗ ನನ್ನ ವಯಸ್ಸು 8 ವಯಸ್ಸಿತ್ತು, 8-9 ವಯಸ್ಸಿನಾಗಿತ್ತು. ಅಂದಿನಿಂದ ಇಂದಿನ ತನಕ ಅದ್ರ ಬಗ್ಗೆನೆ. ಒಂದ್ ವೇಳೆ ಫಗು ಹಳಕಟ್ಟಿಯವ್ರು ಬರದೇ ಹೋಗಿದ್ರೆ ಹೌದು, ನಮ್ಗೆ ಈ ಒಟ್ಟು ಶರಣರ ವಚನಗಳು ಮತ್ತು ಇತಿಹಾಸ ಅರ್ಥನೇ ಆಗ್ತಿರ್ಲಿಲ್ಲ. ಅರ್ಥ ಆಗ್ತಿದ್ದಿಲ್ಲ, ಯಾರಿಗೂ ಗೊತ್ತಾಗ್ತಿಲ್ಲ. 800 ವರ್ಷನೂ ಕತ್ತಲಾಗಿದ್ದೇವೆ, ಇದು 900ನೇ ವರ್ಷನೂ ಕತ್ತಲಾಗಿ ಇರ್ತಿದ್ದೇವೆ ನಾವು. ಅವ್ರು ನಮ್ಮನ್ನು ಜಾಗೃತ ಮಾಡಿದ್ರು. ಬಹುಶಃ ಅವ್ರ ಉಪಕಾರದ ಬಗ್ಗೆ ನಾವು ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆನೇನ್ರಿ. ಅದ್ಭುತವಾದಂತ ಉಪಕಾರ ಸಮಾಜಕ್ಕೆ ಮಾಡಿದ್ದಾರೆ. ಅವ ಒಂದು ರೀತಿಯಿಂದ ಸ್ವಾಮಿ ಅಲ್ಲ, ಜಗದ್ಗುರು ಅಲ್ಲ, ಒಂಥರ ವಚನ ಸಾಹಿತ್ಯ ರಕ್ಷಣೆ ಮಾಡಲಿಕ್ಕೆ ಬಸವಣ್ಣನೇ ಪ್ರೇರಣೆ ಮಾಡಿ ದೇವತಾ ಪುರುಷನಂಗೆ ಇಲ್ಲಿ ಕೆಲಸ ಮಾಡಿದ್ದಾರೆ ಅವರು. ಅವ್ರ ಉಪಕಾರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಇರತಕ್ಕಂಥದ್ದಾಗಿದೆ. ಅದಕ್ಕೆ ಹೋಗು ಹಳಕಟ್ಟಿಯವರು ಅದ್ಭುತವಾದಂಥ ಕಾರ್ಯ ಮಾಡಿದ್ದಾರೆ. ಅದರಿಂದ ನಾವು ಜಾಗೃತ ಆಗಿದ್ದೆವು. ಈಗ ಬೇಕಾದಂಗೆ ಎಲ್ಲಾ ಕಡೆ ಪ್ರಿಂಟು. ಆವಾಗ ಈ ಮಠಾಧೀಶರು ಮಲ್ಕೊಂಡೇ ಇದ್ರು. ಯಾ ಜಗದ್ಗುರು ಯಾ ಸ್ವಾಮಿನೂ ಏನೂ ಮಾಡಿಲ್ಲ. ಯಾರು ಲಿಂಗಾಯತ್ ಅಂತಾರಲ್ಲ, ಲಿಂಗಾಯತ್ ಮಠದ ಸ್ವಾಮಿಗಳು ಇಲ್ಲಿವರೆಗೂ ಲಿಂಗಾಯತ್ ಇದ್ದೀವ ಅಂತಿದ್ದಿಲ್ಲ. ನಾವು ವೀರಶೈವ ಲಿಂಗಾಯತ ಹಿಂಗೆ ಡೊಳ್ಗೊ ಮುಳುಗು ಹಿಂಗೆ ಇಂಥ ಮಾತನೇ ಆಡ್ಕೊತ ಬಂದಾರ. ಖಂಡಿತ ಹೇಳಿಲ್ಲ. ಈಗ ಒಂದು ಸ್ವಲ್ಪ ಏನಾಗಿದೆ, ನಾವು ಲಿಂಗಾಯತರೇ ಇದ್ದಿದ್ದೆವು, ನಾವು ವೀರಶೈವರಲ್ಲ, ನಾವು ಲಿಂಗಾಯತರೇ ಇದ್ದೀವಿ ಅಂತ ತಿಳ್ಕೊಂಡು ಹೇಳಿ ಧೈರ್ಯದಿಂದ ಹೊರಗೆ ಬಂದಾರ. ಇದು ಒಳ್ಳೆ ಬೆಳವಣಿಗೆ. ವಚನ ಸಾಹಿತ್ಯ ಇವತ್ತಿಲ್ಲ ನಾಳೆ ಬಹಳ ದೂರ ಹೋಗುತ್ತೆ. ಇದಕ್ಕೆ ಭವಿಷ್ಯ ಬಹಳ ದೊಡ್ಡದಿದೆ. ಅಲ್ಲ, ಈ ವೀರಶೈವ ಗೊಂದಲ ಯಾವ ಕಾರಣಕ್ಕೆ ಪ್ರಾರಂಭ ಆಗಿರ್ಬೇಕಂತ ತಮಗ ಅನಿಸ್ತದ? ಅದು ನನಗೂ ತಿಳಿಯಲ್ಲ. ಒಂದೇ ಮಾತು ಹೇಳ್ಬೇಕಂದ್ರೆ ಈಗ ಲಿಂಗಾಯತ ಮೂಲ ನಮ್ದು, ವಚನಗಳು ನಮ್ಮ ಆಧಾರ ಆಯ್ತು. ಬಟ್ ಈಗ ಮುಂದೆ ನಾವು ಇದು ಲಿಂಗಾಯತವನ್ನ ಉಳಿಸ್ಬೇಕಾಗಿತ್ತು ಅಂದ್ರ ಯಾವ ರೀತಿ ಪ್ರಯತ್ನವನ್ನ ಸಮಾಜದಲ್ಲಿ ಮಠಾಧೀಶರು ಮಾಡ್ಬೇಕು? ಮೊದಲು ಯಾರ್ಯಾರು ನಂಬ್ಕೊಂಡು ಕುಂತಾರ, ವಚನ ಸಾಹಿತ್ಯ ಬಿಟ್ಟು ವೇದ ಉಪನಿಷತ್ತು ಆಗಮ ಭಗವದ್ಗೀತೆ ಅದು ಬಿಟ್ಟು ಬಿಡಬೇಕು. ಬಿಟ್ಟು ವಚನ ಸಾಹಿತ್ಯಕ್ಕೆ ಮೊರೆ ಹೋಗಬೇಕು. ಆಮೇಲೆ ಇದನ್ನು ನಮ್ಮ ಮಠ ಮಂದಿರಗಳಲ್ಲಿ ಈಗ ಅವ್ರ ಮಠದಾಗ ಅಭಿಷೇಕ ಮಾಡಿಸ್ತಾರ. ಏನ್ ಮಾಡ್ತಾರ? ರುದ್ರಾಭಿಷೇಕ ಮಾಡಿಸ್ತಾರ. ಅದೇ ಸಂಸ್ಕೃತದ್ದು. ನಾವು ನಮ್ಮ ಮಠದೊಳಗ ನಮ್ಮ ಬಸವಣ್ಣವ್ರ ಮೂರ್ತಿ ಅದ, ಅಕ್ಕಮಹಾದೇವಿ ಮೂರ್ತಿ ಅದ, ಬೇರೆ ಯಾವುದೂ ಇಟ್ಟಿಲ್ಲ. ಹಾನಗಲ್ ಕುಮಾರಸ್ವಾಮಿ ಮೂರ್ತಿ. ಇವಕ್ಕೆ ನಾವು ಅಭಿಷೇಕ ಯಾವ್ದು ಮಾಡ್ತೀವಿ ಅಂದ್ರ ವಚನಗಳಿಂದಲೇ ಅಭಿಷೇಕ ಮಾಡ್ತೀವಿ. ಇದು ಮೊದಲನೇ ಕ್ರಾಂತಿ ನಮ್ದು. ವಚನಗಳಿಂದೇ ಅಭಿಷೇಕ ಮಾಡೋದು. ಲಿಂಗ ಪೂಜೆ ಮಾಡಿದ್ರು ವಚನಗಳೇನೆ ಅನ್ನೋದು. ಅದು ಬಿಟ್ರೆ ಏನಿಲ್ಲ. ಅದು ಈ ಕೆಲಸದಾಗ ನಮ್ಮ ಇಲ್ಕಲ್ ಅಪ್ಪಗಳವರು, ಹಿರಿಯ ಅಪ್ಪಗಳವರು, ಅವರು ತಾವೇನು ಮೊದಲು ಉದಾಹರಣೆ ಕೊಟ್ಟಿರಲಿ ಬುದ್ಧಿ, ಅವರು ಮಹಾಂತ ಜೋಳಿಗೆ ಅಂತ ಆರಂಭ ಮಾಡಿದ್ರು. ಹೌದು. ಅದು ಇದೇ ತೆರನಾದಂಥದ್ದು. ಅವ್ರು ಮಹಾಂತ ಜೋಳಿಗೆ ಮಾಡಿದ್ರು, ನಾನು ಬಸವ ಮಹಾಜೋಳಿಗೆ ಅಂತ ಶುರು ಮಾಡಿದೆ. ಇಬ್ಬರು ಒಂದೇ ಉದ್ದೇಶ, ಸಮಾಜ ಒಳ್ಳೇದಾಗಬೇಕು, ಈ ವ್ಯಸನ ಮುಕ್ತ ಆಗಬೇಕು ಜನ ಅಂತ ಈ ಉದ್ದೇಶದಿಂದ ಇದನ್ನ ಮಾಡಿದ್ದೆವು. ಮತ್ತೆ ಈಗ ಒಂದು ಸ್ವಲ್ಪ ಜಾಗೃತಿ ಆಗ್ಯದ. ಎಷ್ಟು ಆಗ್ಬೇಕು ಅಷ್ಟು ಆಗ್ತಾ ಇಲ್ಲ, ವಿರೋಧ ಮಾಡ್ತಾ ಇದ್ದಾರೆ. ಇದು ಮನಸ್ಸಿಗೆ ನನಗೆ ನೋವಾಗ್ತಕ್ಕಂಥದ್ದಾಗಿದೆ ಅಂತ. ಅದು ಬಹಳ ಕೆಟ್ಟದಾಗಿ ಟೀಕೆ ಮಾಡ್ತಾರೆ.
ಈ ಆ ಶಬ್ದಗಳು ಉಪಯೋಗ ಮಾಡಬಾರ್ದು. ಹಾ ಇದು ಈ ಬಟ್ಟೆ ಧರಿಸಿಕೊಂಡವರು ಇದು ಹೆಂಗಿರ್ಬೇಕು ಅಂದ್ರೆ ಉತ್ತಮವಾದಂತ ನುಡಿದರೆ ಮುತ್ತಿನ ಹಾರದ ಅಪ್ಪ ಬಸವಣ್ಣ ಹೇಳಿ ಹೋಗಿದ್ದಾರೆ. ನೀವು ನುಡಿಬೇಕಾದ್ರೆ ಮುತ್ತಿನ ಹಾರದಂತೆ ನುಡಿದರೆ ಕೊನೆಗೆ ಅವ್ರು ಹೇಳ್ತಾರ ಲಿಂಗ ಮೆಚ್ಚಿ ಹೌದ್ ಅನ್ಬೇಕು ಅಂಥ ಮಾತನ್ನೇ ಆಡ್ರಿ ಅಂತ ಹೇಳಿದ್ದಾರೆ ಹೊರತು ನಮಗೆ ಅಪ್ಪ ಬಸವಣ್ಣ ನುಡಿಗಲಿಸದ, ನಡೆಗಲಿಸಿದ, ಉಣಗಲಿಸಿದ, ಉಡಗಲಿಸಿದ ಎಲ್ಲವನ್ನೂ ನಮಗ ಅಪ್ಪ ಬಸವಣ್ಣವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇಷ್ಟು ಈ ದಾರಿ ಒಳಗೆ ಎಲ್ಲಾ ಮಠಾಧೀಶರು ಮನಸ್ಸು ಮಾಡಿ ಬಂದರ ಬಹಳ ದೊಡ್ಡ ಕ್ರಾಂತಿ ಆಗ್ತದ. ಆದ್ರೆ ಇವತ್ತು ಏನಾಗ್ಯದ ಅಂದ್ರೆ ಬುದ್ಧಾಪೂರ್ವಕವಾಗಿ ತಿಳಿದು ನೋಡ್ರಿ, ಮಲ್ಕೊಂಡ ಮನುಷ್ಯ ಅದನ ಸುಮ್ಮನೆ ಮಲ್ಕೊಂಡ ಮನುಷ್ಯ ನಾವು ಎಬ್ಬಿಸ್ಬೋದು, ಆದ್ರ ಟುಕ್ ಹೊಡೆದು ಬೇಕಂತ ಮಲಗಿರ್ತಾನಲ್ಲ ಅವನಿಗೆ ಎಬ್ಸಲಕ್ಕ ಸಾಧ್ಯ ಇಲ್ಲ. ಎಲ್ಲ ಬಹಳಷ್ಟು ಮಠಾಧೀಶರಿಗೂ ತಿಳಿದದ ವಚನ ಸಾಹಿತ್ಯ. ಯಾರು ಲಿಂಗಾಯತ ವೀರಶೈವ ಅಂತಾರಲ್ಲ ಅವರಿಗೂ ಗೊತ್ತದಿದು. ಆದ್ರ ಹಠಮಾರಿತನದಿಂದ ನಾವು ಇದು ಬಿಟ್ಟೇವಂತಂದ್ರ ನಮ್ಮ ಅಸ್ತಿತ್ವ ಹೋಗ್ತದ. ನಾವು ಲಿಂಗಾಯತ ಅಂತ ಒಪ್ಕೊಡೇಬಾರ್ದು. ಅಂದ್ರೆ ನಮ್ಮ ಮಹಾಪೂಜೆಗಳು ನಡೀತಾವ, ನಮ್ಮ ರುದ್ರಾಭಿಷೇಕ ನಡೀತಾವ, ಲಕ್ಷ ಲಕ್ಷ ಸಂಪತ್ತು ಬರ್ತದ. ಇದು ಒಂದು ಉದ್ದೇಶದಿಂದ ಹಂಗೆ ಮಾಡ್ತಾರ ಹೊರತು ಮತ್ತೊಂದು ಏನೂ ಇಲ್ಲ. ನಾವು ಎಂದಾದ್ರೂ ಇವತ್ತಿಲ್ಲ ನಾಳೆ ಆದರೂ ನಾವು ಲಿಂಗಾಯತನ್ನೇ ಒಪ್ಕೊಳ್ಬೇಕು. ಲಿಂಗಾಯತ ತತ್ವಗಳು ಅಂದ್ರೆ ಬಸವಣ್ಣವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಆ ಪ್ರಕಾರ ನಡೆದ್ರೆ ಸಾಕು, ಬಹಳ ದೊಡ್ಡ ಕ್ರಾಂತಿ ಆಗಿಬಿಡ್ತಾ ಇದೆ. ಇದ್ರಾಗ ಯಾವ ಸಂಶಯನೂ ಇಲ್ಲ. ಈಗ ಬ್ರಹ್ಮಚರ್ಯ ಲಿಂಗಾಯತ ಧರ್ಮದ ಮೂಲ ಉದ್ದೇಶ ಅಲ್ಲ, ಶರಣ ಧರ್ಮ. ಹೌದು, ಅನಿವಾರ್ಯವಾಗಿ ಮಠಗಳ ವ್ಯವಸ್ಥೆ ಪ್ರಾರಂಭ ಆಯಿತು. ಹೌದು. ಆನಗಲ್ ಕುಮಾರ ಸ್ವಾಮಿಗಳು ಮಠಗಳ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಮಠಾಧೀಶರಿಗೆ ತರಬೇತಿ ಕೊಡ್ಲಿಕ್ಕೆ ಅಂತಾನೆ ಶಿವಯೋಗ ಮಂದಿರವನ್ನು ಮಾಡಿದ್ರು. ಆಗ ಇರುವಂತ ಕಟ್ಟುನಿಟ್ಟಿನ ನಿಯಮಗಳೇನಿರ್ತೈತೆ, ಯಾಕಂದ್ರೆ ಬ್ರಹ್ಮಚರ್ಯ ಪಾಲನೆ ಅಷ್ಟೊಂದು ಸುಲಭ ಸಾಧ್ಯವಾದದ್ದಲ್ಲ. ಇದಕ್ಕೆ ತಾವೇನ್ ಹೇಳ್ತೀರಿ? ನೀವು ಹೇಳೋ ಮಾತು ಸರಿ ಇಲ್ಲ ಅಂತಲ್ಲ, ಸುಲಭ ಇಲ್ಲ ಅನ್ನೋದು ನಮಗೂ ಅರ್ಥ ಆಗ್ತದ. ಆದರೆ ಕುಮಾರಸ್ವಾಮಿಗಳದ್ದು ಉದ್ದೇಶ ಏನು ಅಂದ್ರೆ ಬಾಲ್ಯದಿಂದಲೇ ಇವರಿಗೆ ವಚನ ತರಬೇತಿಯನ್ನು ಕೊಟ್ಟು ಧರ್ಮದ ವಿಷಯಗಳನ್ನ ತಿಳಿಸಿ ಇವರು ಆದಷ್ಟು ಮನ ನಿಗ್ರಹ ಮಾಡಿಕೊಳ್ಬೇಕು. ವಚನ ಸಾಹಿತ್ಯಗಳ ಪರ್ಮಿಷನ್ ಕೊಟ್ಟದ, ಹೆಣ್ಣಿನೊಳಗ ಹೆಣ್ಣಿನೊಳಗ ಅದರ ಸ್ವೀಕಾರ ಮಾಡ್ಬೇಕಂತ ಹೇಳಿದಾರೆ ನೋಡಿ. ಅವ್ರು ಹೇಳಿಬಿಟ್ರ, ಪರ್ಮಿಷನ್ ಕೊಟ್ರ. ಆದ್ರೆ ಆವಾಗ ಒಂದು ಭ್ರಮ ಅನ್ರಿ, ಒಂದು ಭಾವನಾ ಅನ್ರಿ. ಸ್ವಾಮಿಗಳು ಸನ್ಯಾಸಿ ಆಗಿದ್ರ, ಮತ್ತು ಕಾವಿ ಧರಿಸಿದಾರ, ಮತ್ತು ಈ ಎಲ್ಲ ಬಟ್ಟೆಗಳು ಧರಿಸಿ ತ್ರಿಕಾಲ ಪೂಜೆ ಹೆಂಗೆ ಮಾಡಿದ್ರೆ ಹೆಚ್ಚು ಗೌರವ ಸಿಗ್ತದ, ಜನ ಹೆಚ್ಚು ಒಲಿಮೆ ಆಗ್ತಾರ ಒಂದು ಭಾವನಾ ಹೊರತು ಮತ್ತೊಂದು ಏನೂ ಇಲ್ಲ. ಅದು ಕಠಿಣ ಆದಾಗ ಅದು ವ್ಯವಸ್ಥೆ ಬದಲಾಗಬೇಕಂತಿರೋ, ಇದಕ್ಕಿನ್ನೂ ಸೂಕ್ತವಾದ ತರಬೇತಿಯನ್ನ ಕೊಡ್ಬೇಕಂತಿರ್ಬೋದು. ಅದಕ್ಕೆ ಎಲ್ಲಾ ಮಠಾಧೀಶರು ಕುತ್ಕೊಂಡು ಆಲೋಚನೆ ಮಾಡೋಣ. ಅದನ್ನ ಮಾಡೋಣ, ಇವತ್ತು ಒಂದ್ ಮಾರ್ಗ ಹುಡ್ಕೋಣ. ಅದಕ್ಕೆ ಧರ್ಮ ಹಾದಿ ಬಿಟ್ಟಾಗ ಅಥವಾ ಅದರ ರೀತಿ ರಿವಾಜಗಳು ತಪ್ಪಿದಾಗ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನ ಕಂಡುಕೋಬೇಕು. ಯಾಕಂದ್ರ ನಮ್ಮ ಶರಣರೇ ನಂಗೆ ಹೇಳಿದ್ಮೇಲೆ ಕೂಡ ತಾವು ಅದನ್ನೆಲ್ಲ ಚಟುವಟಿಕೆಗಳು ಬೀದರ್ ಭಾಗದಲ್ಲಿ ಮಾಡ್ತಾ ಬಂದ್ರಿ. ಒಂದು ಅನಾಥರ ಆಶ್ರಮವನ್ನು ಕೂಡ ತಾವು ಪ್ರಾರಂಭ ಮಾಡಿದ್ರಿ, ಅನಾಥ ಮಕ್ಕಳಿಗಾಗಿ. ಆ ಅನುಭವ ಏನಾಯ್ತು? ಯಾಕೆ ಅದಕ್ಕೆ ಪ್ರೇರಣೆ ಏನಾಯ್ತು? ಏನು ಅಂದ್ರೆ ಕಾಶಿಯಿಂದ ನಾನು ಅಭ್ಯಾಸ ಮಾಡಿ ಇಲ್ಲಿಗೆ ಬಂದ ನಂತರ ಏನ್ ಮಾಡ್ಬೇಕು ಅನ್ನೋದು ಕ್ವಶನ್ ನನಗೆ. ಈಗ ಎಲ್ಲಾ ಸ್ವಾಮಿಗಳು ಸ್ಕೂಲ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜು, ಇಂಜಿನಿಯರ್ ಕಾಲೇಜ್ ತೆಗ್ಯಾಕ ಅಂದ್ರೆ ಶಿಕ್ಷಣ ಪ್ರಸಾರಕ್ಕಾಗಿನೋ ಒಂದು ಉದ್ದೇಶ ಅದ, ಇಲ್ಲ ಅಂತಲ್ಲ. ಅದ್ರಾಗ ಹಣ ಒಂದು ಬಂದ್ಬಿಡ್ತದು. ಈಗ ಸ್ವಾಮಿಗಳಾದವರು ಆ ಭಾಗಕ್ಕೆ ಹೋಗಬಾರ್ದು, ನಾವು ಆ ಹಣ ಗಳಿಸುವ ವ್ಯವಸ್ಥೆಗೆ ಹೋಗಬಾರ್ದು. ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಧರ್ಮ ಪ್ರಚಾರ ಮಾಡಬೇಕು. ಅಂದ್ರೆ ಯಾವ ತೆರನಾಗಿ ಮಾಡಬೇಕು ಅಂದ್ರೆ ಊರೂರಿಗೆ ಸಂಚಾರ ಮಾಡಬೇಕು. ಸಂಚಾರ ಮಾಡ್ಬೇಕಾದ್ರೆ ಏನು ಸಂಗ್ರಹ ಮಾಡಬೇಕು? ಹಣ ಸಂಗ್ರಹ ಮಾಡೋದಿಲ್ಲ. ಏನು ಮಾಡಬೇಕು ಅಂದ್ರೆ ಅವರ ವ್ಯಸನಗಳನ್ನು ಬಿಡಿಸಲಿಕ್ಕೆ ನಮಗೆ ಕೊಡ್ರಪ್ಪ ಅಂತ ಭಿಕ್ಷೆ ಬೇಡಬೇಕು. ಈ ಭಿಕ್ಷೆ, ಹಣದ ಭಿಕ್ಷೆ ಬೇಡಬಾರ್ದು. ಆ ಒಂದು ಕಾಲಕ್ಕೆ ಹೋದಾಗ ನಮ್ಗೆ ಅಲ್ಲೆಲ್ಲ ಈ ಬಡ ಮಕ್ಕಳು, ಅನಾಥ ಮಕ್ಕಳು ಮತ್ತು ವ್ಯಸನದಿಂದ ತಂದೆ ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳ ಕಣ್ಣೀರಿನ ಕಥೆ ಅಲ್ಲಿ ಕೇಳ್ತಾ ಇದ್ದೆ ನಾನು. ಕೇಳಿ ನಾನಂದೆ, ಈ ಮಕ್ಕಳಿಗೆ ಪಾಪ ತಂದೆ ಇಲ್ಲ, ತಾಯಿ ಇಲ್ಲ, ಹಾಳಾಗ್ತದಲ್ಲಿ ಇವ್ರ ಬದುಕು. ಅದಕ್ಕೊಂದು ಅನಾಥಾಶ್ರಮ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತೇಳಿದು ಅನಾಥಾಶ್ರಮ ಪ್ರಾರಂಭ ಮಾಡಿದೆ. ಖಿಲಾರಿ ಭೂಕಂಪಕ್ಕೆ ಹೋಗಿದೆ ನಾನು. ಖಿಲಾರಿ ಭೂಕಂಪದಾಗ ಎಲ್ಲರೂ ಅಕ್ಕಿ ಕೊಟ್ಟರು, ಬಟ್ಟೆ ಕೊಟ್ಟರು, ಎಲ್ಲೆಲ್ಲ ಕೊಟ್ಟು ಬಂದರು. ನಾನು 1 ಲಾರಿ 2 ಲಾರಿ ಹಂಚಿದೆ, ಬಂದೆ. ಆಗ ಅಲ್ಲಿ ವಿಚಾರ ಮಾಡಿದೆ ನಾನು, ಈ ಮಕ್ಕಳಿಗೆ ಯಾಕೆ ಒಯ್ಯಬಾರ್ದು? ಖಿಲಾರಿ ಭೂಕಂಪದ ಮಕ್ಕಳಿಗೆ ಯಾಕೆ ಒಯ್ಯಬಾರ್ದು
ಅಂತ ತಿಳಿದು ಆಲೋಚನೆ ಮಾಡಿ ಒಂದು ಗಿಡ ಕೆಳಗ ಮಕ್ಕಳು ಆಡ್ತಾ ಇದ್ರು. ಆ ಮಕ್ಕಳಿಗೆ ಕೇಳ್ದೆ ನಾ. ಅವಾಗ ಅವು ಮಕ್ಕಳದು ಸಮೀಪ ಇದ್ದವ್ರು ಹಿರಿಯರು ಹೇಳಿದ್ರು, ಇವ್ರ ಮನ್ಯಾಗ 18 ಜನ ಸತ್ತಾರ್ರಿ. ಆಯಿ ಇಲ್ಲ, ಮುತ್ತೆ ಇಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ಮತ್ತೆ ಉಳಿದುದು ಅಣ್ಣ ತಮ್ಮಕರು ಅಕ್ಕ ತಂಗಿಯರೆಲ್ಲ ಸತ್ತಾರ. ಇವು ಅನಾಥ ಮಕ್ಕಳದವ್ರಿ ಅಂದರು. ಅವಾಗ ನನ್ನ ಕಣ್ಣಾಗ ನೀರು ಬಂದು, ರೇ ಎಲ್ಲ ಕಳ್ಕೊಂಡಂಥ ಮಕ್ಕಳಿಗೆ ಇವ್ರಿಗೆ ಯಾಕೆ ಒಯ್ಯಬಾರ್ದು, ನಾನು ನಮ್ಮ ಆಶ್ರಮದಾಗ ಯಾಕೆ ಇಡಬಾರ್ದು, ತಗೊಂಡು ಹೋಗ್ಬಾರ್ದು ಅಂತ ತಿಳಿದು ಪಂಚಾಯತ್ದವ್ರಿಗೆ, ಅಲ್ಲಿಂದ ಪಂಚಾಯತಿ ಸರ್ಪಂಚ್ ಅವ್ರಿಗೆ ಕರೆಸಿ, ನಾ ಈ ಮಕ್ಕಳಿಗೆ ಹೋಯ್ತೀವಿ, ನೀವು ಪರ್ಮಿಷನ್ ಕೊಡ್ರಿ, ಮತ್ತು ನಮ್ಮ ಆಶ್ರಮದ ಅಡ್ರೆಸ್ ಬರ್ಕೊರಿ, ಮಕ್ಕಳು ಎಲ್ಲಿ ಹೋದ್ರು ಅಂದ್ರೆ ಏನಾದ್ರು ಬೇರೆ ಅರ್ಥ ಬರಬಾರ್ದು, ಅದಕ್ಕೆ ನಾ ಅಲ್ಲಿ ಹೋಯ್ತೆ ಅಂತ ತಿಳ್ಕೊಂಡು ಹೇಳಿ ಆ ಮಕ್ಕಳಿಗೆ ಇಲ್ಲಿ ನಮ್ಮ ಆಶ್ರಮದಾಗ ಪ್ರಾರಂಭ ಮಾಡಿದೆ. ಸಿದ್ದರಾಮೇಶ್ವರ ಕುಯೋಗಿ ಸಿದ್ದರಾಮೇಶ್ವರ ಅನಾಥಾಶ್ರಮ ಅಂತ ಪ್ರಾರಂಭ ಮಾಡಿ ಖಿಲಾರಿ ಭೂಕಂಪದಿಂದ ನಾನು ಪ್ರಾರಂಭ ಮಾಡಿದೆ. ಆ ಮಕ್ಕಳಿಗೆ ನಾನು ಬೆಳೆಸಿದೆ. PUC ತನಕ, ಆಮೇಲೆ BA ತನಕ ಮಕ್ಕಳಿಗೆ ಓದಿಸಿದ ನಂತರ ಈ ಮಕ್ಕಳಿಗೆ ಹೊರಗೆ ಬಿಡಬಾರ್ದು, ಯಾಕಂದ್ರೆ ವಾತಾವರಣ ಸರಿಯಾಗಿಲ್ಲ, ಇವ್ರಿಗೆ ಮ್ಯಾರೇಜ್ ಮಾಡಬೇಕು, ಲಗ್ನ ಮಾಡಬೇಕು ಅಂತ ತಿಳಿದು ಆ ಹುಡುಗರಿಗೆ ಎಲ್ಲೆಲ್ಲೋ ಕಾರ್ಖಾನೆ ಒಳಗೆ ಕೆಲಸ ಮಾಡ್ತಕ್ಕಂಥ ಹುಡುಗರಿಗೆ ಕರೆಸದೇವು. ಅವರು ಅನಾಥಿದ್ರು, ಅವ್ರಿಗೆ ಪ್ರೇರಣೆ ಮಾಡಿದೆ. ನೋಡಪ್ಪ, ಈ ಮಕ್ಕಳಿಗೆ ನೀವು ಮಾಡ್ಕೊರಿ, ಒಂದು ದೊಡ್ಡ ಪುಣ್ಯದ ಕೆಲಸ. ಹೆಂಗೋರಿವು ಲಗ್ನ ಆಗದಲ್ಲ, ಎಲ್ಲಾರ 4 ದುಡ್ಡು ಕೊಟ್ರವೇನೋ ದುಡ್ಡು ನಿಮ್ಮ ಹತ್ರ ಉಳಿಯಲ್ಲ. ಆದ್ರೆ ಇಂಥ ಮಕ್ಕಳಿಗೆ ಭಾಳ ಹಸನು ಮಾಡಿದ್ರೆ ಒಂದು ಗ್ರೇಟ್ ಆಯ್ತದ, ಭಾಳ ದೊಡ್ಡದು ನಿಮ್ಗೆ ಹೆಸರು ಆಯ್ತದ ಅಂತ ಅವ್ರಿಗೆ ಪ್ರೇರಣೆ ಕೊಟ್ಟು ಆ ಮಕ್ಕಳಿಗೆಲ್ಲ ನಾವು ಲಗ್ನ ಹುಡುಗಿಯರ್ನ ನೀವು ದತ್ತಕ್ಕೆ ತಗೊಂಡು ಹುಡುಗಿಯರಿಗೆ ಹೆಣ್ಣು ಹುಡುಗ ದತ್ತಕ್ಕೆ ತಗೊಂಡು. ಆಮೇಲೆ ಹುಡುಗರು ಹೆಂಗ್ ಮಾಡ್ಬೇಕು, ಹುಡುಗರಿಗೆ ಅವ್ರಿಗೆ ಅಭ್ಯಾಸ ಮಾಡಿ ಅಂದ್ರೆ ಹುಡುಗಿ ಇಬ್ರು ಇದ್ರು, ಹುಡುಗರಿಗೆ ಹೆಂಗ್ ಮಾಡ್ಬೇಕು, ಯಾಕಂದ್ರೆ ಹುಡುಗಿಯರ್ ಹೊರಗೆ ಹೋದ್ರ ಡೇಂಜರ್ ಅದ, ಏನಾರ ಆಯ್ತದ, ಯಾರ ಹಿಡ್ಕೊಳೋದು, ಎಲ್ಲರೂ ಮಾರಾಟ ಮಾಡ್ತಾರ, ಮತ್ತೊಂದು ಮಾಡ್ತಾರ, ದಾರಿ ತಪ್ಪಿಸ್ತಾರ. ಅದಕ್ಕ ಅವ್ರಿಗೆ ಹಂಗ್ ಮಾಡಿದೆವು. ಇವ್ರಿಗೆ ಏನ್ ಮಾಡಿದೆವು ಅಂದ್ರೆ ಈ ಮಕ್ಕಳಿಗೆ ಎಲ್ಲಾರ ದೊಡ್ಡ ದೊಡ್ಡ ಕಾರ್ಖಾನೆ ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಇರ್ತಾವ, ಇಂಥ ಮಕ್ಕಳಿಗೆ ತಗೋರಿಯಪ್ಪ, ಇವ್ರಿಗೆ ಅವ್ರಿಗೆ ಒಂದು 10,000 ಕೊಟ್ರಿ, ಇವ್ರಿಗೆ 8,000 ಕೊಡ್ರಿ, 7,000 ಕೊಡ್ರಿ, ಖರೆ ಈ ಮಕ್ಕಳಿಗೆ ನೀವು ಆಶ್ರಯ ಕೊಡ್ರಿ ಅಂತ ತಿಳ್ಕೊಂಡು ಎಲ್ಲೆಲ್ಲಿ ಪುಣಾಕ, ಬಾಂಬೆಕ, ಅಥವಾ ಇಲ್ಲಿ ಸೋಲಾಪುರಕ, ಈ ಭಾಗದಾಗ ಎಲ್ಲರೂ ಹೋದಾಗ ಆ ಮ್ಯಾನೇಜರ್ ಭೇಟಿಯಾಗಿ ಅವ್ರಿಗೆಲ್ಲ ಹಿಂಗೆ ಹೇಳಿದ್ರೆ, ಬಹುತ್ ಅಚ್ಚ ಹಮ್ ರಖಲೇಂಗೆ ಅಂತ ತಿಳ್ಕೊಂಡು ಆ ಮಕ್ಕಳನ್ನ ಅವ್ರು ತಗೋತಾ ಇದ್ರು. ಇನ್ನೂ ಕೆಲವು ಹುಡುಗರು ITI ಡಿಪ್ಲೊಮಾ ಮಾಡಿಸದೆ ಅವರಿಗೆಲ್ಲ, ಅದು ಹುಡುಗರು ಜಾಣ ಹೊಂಟರು, ಅವರಿಗೆಲ್ಲ ಕಾರ್ಖಾನೆ ಒಳಗೆ ಸರಳವಾಗಿ ನೌಕರಿ ಸಿಕ್ಕು, ಅವರು ಲಗ್ನರಂತ ಆ ಮಕ್ಕಳಿಗೆ ಯಾರು ಮಾಡ್ಕೋತಾರ. ಈ ಪ್ರಕಾರ ನಮ್ಮ ಕಾರ್ಯಕ್ರಮ ಶುರು ಮಾಡಿದೆವು ಅಂತ. ಆ ಬಸವಾದಿ ಶರಣರ ಮೌಲ್ಯಗಳ ಸಲುವಾಗಿ ಇಡೀ ಕಲ್ಯಾಣ ನಾಡು ಹೆಸರುವಾಸಿಯಾಗಿದೆ. ತಾವಿಂತ ಒಂದು ಆಧುನಿಕ ನಿಲುವುಗಳನ್ನೆಲ್ಲ ತಗೊಂಡ್ರಿ. ಈಗ ಇವತ್ತು ಎಲ್ಲ ಅನುಕೂಲ ಇದೆ ಸಮಾಜದಲ್ಲಿ, ಯಾವುದೇ ವಾತಾವರಣ ಇಲ್ಲ. ಆದ್ರ ಸಿಕ್ಕರ ಹಾಗೆ, ಬೇರೆ ಬೇರೆ ಧರ್ಮರ ಹಾಗೆ, ಲಿಂಗಾಯತ ಧರ್ಮದ ಕುರಿತು ಸರಿಯಾದ ಜ್ಞಾನವನ್ನ, ಇಷ್ಟಲಿಂಗದ ಪರಿಕಲ್ಪನೆಯನ್ನ ಕೊಡ್ಲಿಕ್ಕೆ ಮಠಗಳ ಪಾತ್ರ ಹೆಂಗಿರ್ಬೇಕಂತ ಬಯಸ್ತೀರಿ? ಈಗ ಶರಣರೇ, ನಾವೇನು ವಿಚಾರ ಮಾಡಕ್ ಹತ್ತೀವಿ ಅಂದ್ರ ಶಿಬಿರ ಮಾಡ್ಬೇಕು ಅಂತ. ಮೆಟ್ 7ನೇ ಕ್ಲಾಸ್ ಹಿಡ್ಕೊಂಡು 10ನೇ ಕ್ಲಾಸ್ ಮಕ್ಕಳಿಗೆ ಈ ಬೇಸಿಗೆ ಒಳಗೆ 2 ತಿಂಗಳು ಸೂಟಿ ಇರ್ತದ, 1.5 ತಿಂಗಳ 2 ತಿಂಗಳ. ಇವ್ರಿಗೆ ನಾವು ನಮ್ಮ ಹತ್ರ ಇಟ್ಕೊಂಡು ವಸತಿ ಮಾಡಿಸಿ, ಪ್ರಸಾದ ಮಾಡಿಸಿ, ನಮ್ಮಲ್ಲಿ ಅವರಿಗೆ ಮುಂಜಾನೆ 5 ಗಂಟೆಗೆ ಎಬ್ಬಿಸಿ ಪ್ರಾರ್ಥನಾ ಮಾಡೋದು, ಯೋಗ ಮಾಡೋದು, ಆಮೇಲೆ ಲಿಂಗ ಪೂಜೆ ಹೆಂಗೆ ಮಾಡಬೇಕು ಪ್ರಾತ್ಯಕ್ಷಿಕತೆ ಆ ಮಕ್ಕಳಿಗೆ ನಾವು ತೋರಿಸಿ ಈ ರೀತಿಯಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ತಿಳಿದು ಆಲೋಚನೆ ಮಾಡ್ತಾ ಇದ್ದೀವಿ. ನಾವಲ್ಲ, ಎಲ್ಲ ಸ್ವಾಮಿಗಳು ಈ ತೆರನಾಗಿ ಮಾಡಲಿಕ್ಕೆ ಶುರು ಮಾಡಿದ್ರೆ ಒಂದು ಇಷ್ಟಲಿಂಗದ ಕ್ರಾಂತಿ, ಎಲ್ಲರ ಕೊಳ್ಳಾಗ ಲಿಂಗ ಬರುತ್ತೆ, ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತದ. ಮತ್ತು ಇದಕ್ಕೆ ಯಾವುದು ರೊಕ್ಕ ಇಲ್ಲ, ಯಾವ್ದು ಖರ್ಚಿಲ್ಲ, ಏನಿಲ್ಲ, ಎಲ್ಲ ರೀತಿ ನಾವು ಮಾಡಲಿಕ್ಕೆ ಸಹಕಾರ ಆಗ್ತದ. ಅದಕ್ಕೆ ಈ ರೀತಿಯಾಗಿ ನಾವು ಮಾಡ್ಬೇಕನ್ನತಕ್ಕಂಥದ್ದು ಮುಂದಿನ ಆಲೋಚನೆ. ವಚನಗಳು ಮತ್ತು ವಚನದ ಮೌಲ್ಯಗಳನ್ನ ಹೆಚ್ಚು ಜನರಿಗೆ ತಲುಪಿಸೋದ್ರಿಂದ ಅವ್ರ ಬದುಕಿನಲ್ಲಿ ವಾಸ್ತವವಾದ ಬರ್ತದೆ ಮತ್ತು ಅವರಿಗೆ ಜ್ಞಾನ ಬರುತ್ತೆ. ಹೌದು, ವಚನಗಳನ್ನ ಓದ್ಯಾಗೂ ಕೂಡ ನಮ್ಮ ಮನಸ್ಸಿನ ಭಯ ಮತ್ತು ಮೂಢನಂಬಿಕೆ ಯಾಕೆ ಹೋಗಿಲ್ಲ ಅಂದ್ರೆ ಓದ್ಯಾರ, ಆದ್ರೆ ಅದರ ಅರ್ಥ ಮಾಡಿ ತಿಳಿಸಿಲ್ಲ ಯಾರು ಗುರುಗಳು. ಅವ್ರಿಗೆ ಹೇಳ್ಬೇಕಾಗಿತ್ತು, ಆದ್ರೆ ಹೇಳಿಲ್ಲ ಯಾರು. ಅದರಿಂದ ಏನಾಗ್ಯದ ಅಂದ್ರೆ ಭಯ ಮುಕ್ತರಾಗಲಿಲ್ಲ. ಈಗ ಏನಾಗ್ಯದ ಅಂದ್ರೆ ನೋಡಪ್ಪ, ಅವ ಪಂಚಾಂಗ ಹೇಳವ, ಪುರೋಹಿತ ಏನ್ ಹೇಳ್ತಾನ ನೋಡು, ಇದು ಮಾಡು, ಇದು ಮಾಡಿದೆ ಅಂದ್ರೆ ನಿಮ್ಮ ಮನ್ಯಾಗ ಕಲ್ಯಾಣ ಆಗ್ತದ, ಇರ್ಲಿಲ್ಲ ಅಂದ್ರೆ ಆಗಲ್ಲ ನೋಡು, ಏನಾರು ಒಂದು ಅನಾಹುತ ಆಗ್ತದ, ನಿಮ್ಮ ಮನೆಗಾರ ಕೂಸರ ಸಾಯ್ತದ,
ಇಲ್ಲೆಲ್ಲ ನಿಮ್ಮ ಅವ್ವಾರ ಸಾಯ್ತಾಳ ಅಥವಾ ಅವ್ರಿಗೆ ಏನಾರು ಜ್ವರ ಬರ್ತದ ಏನಾರು ಕಷ್ಟ ಬರ್ತಂತ ಅವ್ರು ಭಯ ಹಾಕಿದ್ರು. ಪರಿಣಾಮ ಏನಾಗ್ಯದ ಅಂದ್ರೆ ಅವ್ರು ಇತ್ತು ಬರ್ಲಿಕ್ಕೆ ತಯಾರಿಲ್ಲ. ಈ ಭಯಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅಂದ್ರೆ ಬಸವ ತತ್ವ ಒಂದೇ ಒಂದು ಕಾರಣ ಹೊರತು ಬೇರೆ ಎಲ್ಲಿ ನಮ್ಗೆ ಆ ಮಾತು ಬರಂಗಿಲ್ಲ. ಆ ಕೆಲಸ ನಾವು ಮಾಡ್ಬೇಕಾಗ್ಯದ. ಅದು ದೊಡ್ಡ ಕೆಲಸ ಅದ ಅಂತ ನನ್ನ ಅನಿಸಿಕೆ ಈ ಮಾತು. ಈಗ ವಿರಕ್ತ ಪರಂಪರೆಯಲ್ಲಿ ಹ್ಮ್. ಒಂದ್ ಕಡೆ ಸಂಶೋಧಕರು ಹೇಳ್ತಾರ, ಹ್ಮ್. ಬಸವಣ್ಣನವರಿಗೆ ಪಂಚಾಚಾರ್ಯರು ಬಾಹ್ಯದ ವೈರಿಗಳು, ವಿರಕ್ತರು ಅಂತರಂಗದ ವೈರಿಗಳು ಅಂತ. ಈ ಮಾತನ್ನ ಎಷ್ಟರ ಮಟ್ಟಿಗೆ ಒಪ್ಕೋಬಹುದ್ರಿ? ಸ್ವಲ್ಪ ಮಟ್ಟಿಗೆ ಹೌದನು ಅನಿಸ್ತದ, ಹ್ಮ್. ಇಲ್ಲ ಅಂತಲ್ಲ. ಇದು ಲಿಂಗಾನಂದ ಸ್ವಾಮಿಗಳು ಬಹಳ ಸಭೆದಾಗ ಹೇಳ್ತಿದ್ರು, ಹ್ಮ್. ಘಂಟಾ ಘೋಷಾಗಿ ಹೇಳ್ತಿದ್ರು. ಆವಾಗ ಅವ್ರು ಹಂಗೆ ಮಾಡಿರ್ಬೋದು. ಆದ್ರೆ ಈಗಾನು ವಿರಕ್ತರು ಅಂತರಂಗದಾಗ ಬಸವಣ್ಣನ ವೈರತ್ವ ಭಾವನ ಇಟ್ಕೊಂಡಿಲ್ಲ. ಈಗೆಲ್ಲ ಆಗ್ತದೆ. ಯಾಕಂದ್ರೆ ಎಲ್ಲಾ ಮಠದೊಳಗ ಈಗ ಕಲ್ತು ಸ್ವಾಮಿಗಳು ಬಂದಿದ್ದಾರೆ ಹೆಚ್ಚಾಗಿ ಅವ್ರೂ ವಿಚಾರ ಮಾಡತ್ತಾರ. ಆಧುನಿಕ ವಾತಾವರಣನೂ ಎಲ್ಲಾ ಕಡೆಗೆ ಬಸವಣ್ಣನ ಬಗ್ಗೆ ಇಷ್ಟು ಚರ್ಚೆ ನಡೆದ ಅಂದಾಗ ನಾವ್ಯಾಕೆ ಹಿಂದೆ ಬೀಳಬೇಕು, ನಾವ್ಯಾಕೆ ಅದಕ್ಕೆ ಅಂಟ್ಕೊಳ್ಬೇಕು ಅಂತ ತಿಳಿದು ಸ್ವಲ್ಪ ಪರಿವರ್ತನೆ ಆಗ್ತಾ ಇದ್ದಾರೆ. ಈಗ 12ನೇ ಶತಮಾನದಲ್ಲಿ 770 ಅಮರಗಣಗಳಿದ್ರು, ಲಕ್ಷದ ಮೇಲೆ 96,000 ಶರಣರಿದ್ರು ಬುದ್ಧಿ. ಇವತ್ತು 21ನೇ ಶತಮಾನದಲ್ಲಿ ಸರ್ಕಾರ 650 ಕೋಟಿ ರೂಪಾಯಿ ಬಹುಕೋಟಿ ವೆಚ್ಚದ ಆಧುನಿಕ ಅನುಭವ ಮಂಟಪವನ್ನ ನಿರ್ಮಾಣ ಮಾಡೋದ್ರ ಮೂಲಕ ಮತ್ತೊಮ್ಮೆ ಕಲ್ಯಾಣದ ಕಡೆ ಜಗತ್ತಿನ ಜನ ಬರೋ ಹಂಗೆ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ. ಈಗ ಬೀದರ್ ಭಾಗದ, ಕಲ್ಯಾಣ ಭಾಗದ ಎಲ್ಲರ ಜವಾಬ್ದಾರಿ ಯಾವ ರೀತಿ ಇದೆ ಬುದ್ಧಿ? ಗುರುತರ ಜವಾಬ್ದಾರಿ ಇದೆ. ಹಾ. ಗುರುತರ ಇದೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳಿಂದ ಬರ್ತಾರ, ಹೌದು, ಬೇರೆ ಬೇರೆ ಧರ್ಮದವ್ರು ಬರ್ತಾರ. ಹೌದು. ಅದಕ್ಕೆ ನಾವೇನು ವಿಚಾರ ಮಾಡ್ತೀವಿ, ಎಲ್ಲ ವಚನ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿ ಹಿಂದಿಯಲ್ಲಿ, ಇಂಗ್ಲಿಷಿನಲ್ಲಿ ನಿರರ್ಗಳವಾಗಿ ಹೇಳ್ತಕ್ಕಂಥ ಸ್ವಾಮಿಗಳೇ ಇರಲಿ ಅಥವಾ ನಿಮ್ಮಂಥ ರಿಟೈರ್ಡ್ ಆದಂಥ ಪ್ರೊಫೆಸರ್ ಅಂದ್ರೆ ಶರಣ ಜೀವಿಗಳೇ ಇರ್ತಾರಲ್ಲ, ಅಂಥವ್ರಿಗೆ ನಾವು ಎಲ್ಲ ರೀತಿಯಿಂದ ಸಹಕಾರ ಮಾಡಿ ಅವರಿಂದ ನಾವು ಹೇಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೇ ಅಂತಾರಾಷ್ಟ್ರೀಯ ಮಟ್ಟದಾಗ ಹೋಗಿ ಮುಟ್ತದ. ಬಹಳಷ್ಟು ಜನ ಸ್ವಾಮಿಗಳು ಇಂಗ್ಲಿಷ್ ಕಲ್ತಿಲ್ಲ, ಹಿಂದಿ ಕಲ್ತಿಲ್ಲ, ಬರೇ ಕನ್ನಡ ಬಿಟ್ರೆ ಮತ್ತೊಂದು ಭಾಷೆ ಬರಂಗಿಲ್ಲ. ಒಂದಿಷ್ಟು ಸಂಸ್ಕೃತ ಕಲ್ತಾರ, ಕೆಲವು ಜನ ಇಂಗ್ಲಿಷ್ನೂ ಕಲ್ತಾರ. ಆದ್ರೆ ಉಳಿದವ್ರಿಗೂ ಆಸಕ್ತಿನೇ ಇಲ್ಲ ಹಿಂಗೆಲ್ಲ ಕಲಿಬೇಕಂತ. ಅದಕ್ಕೆ ನಾ ಏನಂತೀನಿ, ಅಂತಾರಾಷ್ಟ್ರೀಯ ಮಟ್ಟದಿಂದ ಜನ ಬಂದ್ರು, ಉತ್ತರ ಭಾರತದಿಂದ ಬಂದ್ರು, ಅವ್ರಿಗೆ ಹಿಂದಿದು ಹೇಳಿದ್ರೆ ಅವ್ರಿಗೆ ತಿಳಿತದ. ಉತ್ತರ ಭಾರತ ದಾಟಿ ಹೊರಗಿನ ದೇಶದಿಂದ ಅದರ್ ಕಂಟ್ರೀಸ್ ಅಲ್ಲಿಂದ ಬಂದರು, ಅವ್ರಿಗೆ ಇಂಗ್ಲಿಷ್ ಬಹಳ ಮಹತ್ವದ. ಇಂಗ್ಲಿಷ್ದಾಗೆ ಅವ್ರಿಗೆ ಹೇಳ್ಬೇಕಾಗ್ತದ. ಅದಕ್ಕೆ ಬಹಳಷ್ಟು ಜನ ರಿಟೈರ್ಡ್ ಪ್ರೊಫೆಸರ್ ಅದಾರ. ಅಷ್ಟೇ ಅಲ್ಲ, ಶರಣ ಜೀವಿಗಳು ಅದಾರ, ಬರೀ ಪ್ರೊಫೆಸರ್ ಅಲ್ಲ, ಮತ್ತು ಜ್ಞಾನ ಉಳ್ಳವ್ರು ಅದಾರ. ಅವ್ರಿಗೆ ನಾವು ಎಲ್ಲಾ ರೀತಿಯಿಂದ ಈ ಅನುಭವ ಮಂಟಪದಾಗ ವ್ಯವಸ್ಥೆ ಮಾಡಿದೆವಂದ್ರೆ ಎಲ್ಲ ಅವ್ರ ಖರ್ಚು ವೆಚ್ಚ ನಾವು ನೋಡ್ಕೊಂಡೆವು. ಅವ್ರಿಗೆ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಇದು ಒಂದು ಹೊಸ ಕ್ರಾಂತಿ ಆಗ್ತದ. ಇದು ನನ್ನ ಅನಿಸಿಕೆ ಅನಿಸ್ತಾ ಇದೆ. ಇನ್ನೊಂದೇನಂದ್ರೆ, ಬೆಂಗಳೂರು ಬಸವ ಸಮಿತಿಯವರು ಒಂದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಭಾರತೀಯ ಭಾಷೆಯೊಳಗಂತೂ 2,500 ವಚನಗಳು ಎಲ್ಲಾ ಶರಣರದು. ಸುಮಾರು 175 ವಚನ ಶರಣರದು, ಸುಮಾರು 2,500 ವಚನ ಮತ್ತು 35 ಶರಣೆಯರು ಎಲ್ಲ ವಚನ ಸಂಗ್ರಹ ಮಾಡಿ ನಮಗವ್ರು ಅಡಿಗೆ ಮಾಡಿ ಕೊಟ್ಟಾರ. ದೊಡ್ಡ ಉಪಕಾರ ಅವ್ರು ಮಾಡಿದ್ದು. ಅದಕ್ಕೆ ಆ ವಚನಗಳನ್ನ ಬೇರೆ ಭಾಷೆಯೊಳಗೂ ಹೇಳಲಿಕ್ಕೆ, ಒರಿಯಾ ಭಾಷೆ ಅದ, ಹಿಮಾಚಲ್ ಪ್ರದೇಶದಾಗಿಂದ ಅದ, ಬಂಗ್ಲಾ ಭಾಷೆದಾಗ ಅದ, ನೇಪಾಳಿ ಭಾಷೆದಾಗ ಅದ, ಇಲ್ಲ ಇಂಗ್ಲಿಷು, ಫ್ರೆಂಚು, ಇತರೆ ಭಾಷೆಯೊಳಗ, ಉರ್ದುದಾಗೂ ಮಾಡಿದ್ದಾರೆ, ಅವರು ಫಾರ್ಸಿ ಒಳಗೂ ಮಾಡಿದ್ದಾರೆ, ಬೇರೆ ಬೇರೆ ಭಾಷೆಯಾಗ ಮಾಡಿದ್ದಾರೆ. ಜತ್ತಿಯವ್ರು ಮಾಡಿದ ಒಂದು ಬಹಳ ದೊಡ್ಡ ಉಪಕಾರ ನಮಗೆಲ್ಲರಿಗಾಗಿದೆ. ಅದಕ್ಕೆ ಅಂಥ ಅನುಭವಿ ಪ್ರೊಫೆಸರನ್ನ ತಂದು ಅವ್ರಿಗೆ ಅವ್ರ ಕಡೆಯಿಂದ ಹೇಳಿಸಿದಾರ, ಇನ್ನೂ ಒಳ್ಳೇದಾಗ್ತದ. ಆಗ ಯೋಗ ಅದ. ಮತ್ತು ಇನ್ನೊಂದೇನು, ಅನುಭವ ಮಂಟಪ ಒಬ್ಬರು ಸ್ವತ್ತಾಗಬಾರ್ದು, ಕೆಲವರದೇ ಸ್ವತ್ತಾಗಬಾರ್ದು. ಅದಕ್ಕೊಂದು ವ್ಯವಸ್ಥಿತ ರೀತಿಯಿಂದ ಸರ್ಕಾರ ಹಿಂಗ ಆಲೋಚನೆ ಮಾಡಬೇಕು. ಒಂದು ವ್ಯವಸ್ಥಿತ ರೀತಿಯಿಂದ ಶರಣ ಜೀವಿಗಳದೇ ಒಂದು ಸಮಿತಿ ಮಾಡಬೇಕು. ಅವ ಯಾವ ಧರ್ಮದ ಹಾಕಿರಲ್ಲ, ಯಾವ ಜಾತಿ ಹಾಕಿರಲ್ಲ, ಅವ ಶರಣ ಧರ್ಮಕ್ಕೆ, ಬಸವ ಧರ್ಮಕ್ಕೆ, ಬಸವ ತತ್ವಕ್ಕ ಒಪ್ಕೊಂಡಿರ್ಬೇಕು ಆ ಮನುಷ್ಯ. ಅವ ಬಂದ ಇದ್ರಾಗ ಮತ್ತ ಅವನ ಕಡೆಯಿಂದ ನಾವು ಹೇಳ್ಸಕ್ ಶುರು ಮಾಡಿದೆವಂದ್ರ ಬಹಳಷ್ಟು ಅನುಕೂಲ ಆಗ್ತದ. ಅದಕ್ಕ ಆರ್ಥಿಕ ಬೆಂಬಲ ಬೇಕಾಗಿದ್ರೆ ನಮ್ಮಲ್ಲಿ ಶ್ರೀಮಂತ ಮಠಗಳದಾವ,
ಹ್ಮ್ ತಿಂಗಳ ಇಂತಿಷ್ಟು ನಾವು ಡೊನೇಟ್ ಮಾಡ್ತೀವಿ ಅಥವಾ ವರ್ಷಕ್ಕೆ ಇಂತಿಷ್ಟು ಲಕ್ಷ ನಾವು ಈ ಪ್ರಚಾರಕ್ಕಾಗಿನೇ ಅವ್ರ ಸ್ಯಾಲ್ರಿ ಬೇಕು, ಅದು ಬೇಕು, ಇದು ಬೇಕಲ್ಲ. ಗ್ರಂಥಗಳಂತೂ ಸಾಕಷ್ಟು ಅದಾವ, ಸ್ಯಾಲ್ರಿ ಬೇಕಲ್ಲ. ಈಗ ಬಂದವರಿಗೆ ಗ್ರಂಥಗಳು ನಾವು ಫ್ರೀ ಕೊಟ್ಟು ಕಳಿಸ್ಬೇಕಲ್ಲ ಅವರಿಗೆಲ್ಲ. ಆದ್ರೆ ಆ ರೀತಿಯಾಗಿ ವ್ಯವಸ್ಥೆ ನಾವು ಮಾಡಬೇಕು, ಇದು ಚಿಂತನೆ ಮಾಡಬೇಕು. ಅದಕ್ಕೆಲ್ಲ ಬಸವ ಪರ ಸಂಘಟನೆಗಳು, ಬಸವ ಪರವಾದಂಥ ಸ್ವಾಮೀಜಿಗಳೇನದಾರಲ್ರಿ, ಅಂದ್ರೆ ಲಿಂಗಾಯತ ಸ್ವಾಮಿಗಳನ್ನೋರು ಪೂರ ಈಗ ಒಪ್ಕೊಂಡು ಕುಂತಿದಾರಲ್ಲ, ಅವ್ರು ಬಂದು ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಒಂದು ಹೊಸ ಮಾರ್ಗ ಪ್ರಾರಂಭ ಇತ್ತೀಚೆಗೆ ಮಠಾಧಿಪತಿಗಳ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಕೂಡ ಆಗಿದೆ ರೀ ಬುದ್ಧಿ ಆಗ್ಯದ. ಆಗಿದೆ. ಅವರು ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ರಾಜ್ಯ ತುಂಬಾ ಸಂಚಾರನೂ ಮಾಡಿದ್ರು. ಇದ್ರ ಜೊತೆಗೆ ಇದಕ್ಕೆ ಕಿಚ್ಚು ಹಬ್ಬಿಸೋ ರೀತಿಯಲ್ಲಿ ವಿರೋಧಗಳು, ಕಾಂಟ್ರವರ್ಸಿ ಆಗುವಂತ ಘಟನೆಗಳು ಕೂಡ ನಡೆದು. ಆದ್ರೆ ಯಾವ್ದ ಹಾಲು ಯಾವ್ದು ನೀರು ಅನ್ನೋ ಸತ್ಯ ಜನ ಅರ್ಥ ಮಾಡ್ಕೊಳ್ಳೋಷ್ಟು ಸ್ಥಿತಿಯೊಳಗೆ ಅದಾರ ನೋಡ್ರಿ ಚಂದ್ರೆ. ಅದು ಆಗಿದ್ದು ಒಂದ್ ರೀತಿಯ ಚಲೋನೇ ಅದ. ವಿರೋಧ ಮಾಡಿದ್ರಲ್ಲ ಜನ ಅಂದರು. ನಿನ್ನೆ ಲಿಂಗಾಯತ ಅಂತ ಹೇಳಿ ಹೋದ್ರು ನಮ್ಮೆಲ್ಲ ಗುರುಗಳು, ದೊಡ್ಡ ದೊಡ್ಡ ಗುರುಗಳು. ಇವತ್ತೇನೋ ಕೆಲವರು ಭಿನ್ನಾಭಿಪ್ರಾಯದಿಂದ ಏನೇನೋ ಮಾತಾಡಕತ್ಯಾರ. ಅವ್ರ ಮಾತಿಗೆ ಜನ ಒಪ್ತಾ ಇಲ್ಲ, ಯಾರು ಒಪ್ಪೋದು ಸಾಧ್ಯನೇ ಇಲ್ಲ. ಅದು ಮತ್ತ ವೈದಿಕ ಕಡೆಗೆ ನಮ್ಗೆ ಜಕ್ಕೊಂಡು ಹೋಗಕತ್ಯಾರಲ್ಲ, ಇದು ಸರಿ ಅನ್ಸಂಗಿಲ್ಲ. ಅದು ಯಾರು ಒಪ್ಪೋದೇ ಇಲ್ಲ. ಇವು ಇರುವೆ ಬಸವಣ್ಣನ ಕಾಲಕ್ಕೂ ವಿರೋಧಗಳು ಇರ್ತಿದ್ವಿ, ಮತ್ತೆ ಈಗನೂ ವಿರೋಧ. ಈಗ ಇಂಥ ವಿರೋಧಗಳನ್ನ ಎದುರಿಸ್ಲಿಕ್ಕೆ ಯಾವ ರೀತಿ ಮಾರ್ಗಗಳದಾವಂತೀರಿ ತಾವು? ಏನಿಲ್ಲ, ಪ್ರಚಾರ ಒಂದೇ. ಅದಕ್ಕಿಂತ ಜಾಸ್ತಿ ನಾವು ಪ್ರಚಾರ ಮಾಡ್ಬೇಕು. ಒಂದು ಗೆರೆ ಸಣ್ಣದ್ ಮಾಡ್ಬೇಕಾದ್ರೆ ಮತ್ತೊಂದು ಗೆರೆ ದೊಡ್ಡದಾಗ್ಬೇಕು. ಈಗ ನಾವು ಪ್ರಚಾರ ಮಾಡ್ತೀವಿ ಅಂತ ಇಟ್ಕೊಳ್ರಿ ವಚನ ಟಿವಿಯವರು, ನೀವು ವೀರಶೈವರಿಗೆ ಇರೋದದಿರಿ, ಹಿಂದೂಗಳಿಗೆ ಇರೋದದಿರಿ, ಸಮಾಜವನ್ನು ಒಡಿತೀರಿ ಅಂತ ನಮಗೆ ಟೀಕಾ ಮಾಡ್ತಾರೆ ಬುದ್ಧಿ. ಇಂಥ ಮಾತುಗಳನ್ನ ನಾವ್ ಹೆಂಗ್ ಸಹಿಸ್ಕೋಬೇಕು? ಏನಿಲ್ಲ, ಅಂಜಬೇಡ್ರಿ. ನಿಮ್ಮ ಬೆನ್ನಿಗೆ ನಾವು ಸಾವಿರಾರು ಸ್ವಾಮಿಗಳು ಇದ್ದಿದ್ದೆವು, ದೊಡ್ಡ ದೊಡ್ಡ ವಿದ್ವಾನ್ರು ನಿಮ್ ಜೊತೆಗೆ ಇರ್ತಾರ, ಇಲ್ಲ ಅಂತಲ್ಲ. ಮತ್ತ ಅದು ಅವ್ರೇನ್ ಮಾತಾಡ್ತಾರಲ್ಲ, ಆಡೋದು ಏನಿಲ್ಲ. ಅದ್ರ ಹೆಸರೇ ವಚನ ಟಿವಿ ಅದ, ಹೆಸರೇ ವಚನ ಅದ. ಮತ್ತೆ ವಚನ ಬಿಟ್ಟು ನಾ ಮತ್ತೇನ್ ಹೇಳಿ? ಹೌದು, ನಿಂಬಲ್ಲಿ ವಚನ ಸಿಗಲ್ಲ. ನಿಂಬಲ್ಲಿ ಏನೋ ಮತ್ತದು ವೇದ, ಉಪನಿಷತ್ತು, ಭಗವದ್ಗೀತಾ, ಮತ್ತೊಂದು ಇವೆಲ್ಲ ನೀವು ಸಂಸ್ಕೃತ ಸಿಗ್ತದ. ನಮ್ದು ವಚನ ಅದ. ವಚನದ ಬಗ್ಗೆನೆ ಇದು ಟಿವಿ ಅದ. ನಿರರ್ಗಳವಾಗಿ ಬಲಾಢ್ಯವಾಗಿ ನಾವು ಎಲ್ಲಾ ರೀತಿಯಿಂದ ಮಾಡ್ತೀನಿ. ನನಗೆ ಯಾವ ಅಂಜಿಕೆ ಇಲ್ಲ. ಬಸವಣ್ಣನ ತತ್ವ ನಂಬಿದಂಥವ್ರು ನಮ್ಗೆ ಆನೆ ಬಲ ಅದ. ನಮ್ಗೆ ಯಾವ ತೆರನಾಗಿ ಕೊರತೆ ಇಲ್ಲ. ಅವು ಶಬ್ದಗಳು ನಾವು ಕೇಳೇಬಾರದು. ಕೇಳದಂತಿರ್ಬೇಕು, ನೋಡದಂತಿರ್ಬೇಕು. ಬುದ್ಧಿ, ಈಗ ತಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿ ಬಂದ್ರಿ. ಇಷ್ಟಲಿಂಗವನ್ನ ಶರಣರು ಕೇವಲ ಎಲ್ಲ ಜಾತಿಯರನ್ನ ಒಂದುಗೂಡಿಸ್ಲಿಕ್ಕೆ ಕೊಟ್ರು, ಅದ್ರಲ್ಲಿರುವಂತ ಏನಾದ್ರೂ ಒಂದು ಅದ್ಭುತವಾದ ಆಧ್ಯಾತ್ಮ ಚೈತನ್ಯ ಐತಂತಿರೋ ತಾವು? ನೋಡ್ರಿ ಶರಣರೇ, ಗುಡಿ ಗುಂಡಾರಕ್ಕ ಕರ್ಕೊಂಡು ಹೋಗ್ತಿದ್ದಲ್ಲ ಈ ಜನ, ಅದರಗೆ ಬಹಳ ಸತ್ಯ ಅದ, ಅಲ್ಲಿ ಹಂಗದ ಹಿಂಗದ, ಇಂಥ ಪವಾಡ ಅದಾವ ಅಂತ ಹೇಳಿ ಜನರಿಗೆ ಆ ಕಡೆಗೆ ಒಯ್ತಾ ಇದ್ದಾರಲ್ಲ. ಆಗ ಬಸವಣ್ಣನವ್ರು ಚಿಂತನೆ ಮಾಡಿದ್ರು, ಆ ಗುಡಿ ಗುಂಡಾರದಾಗ ಕಲ್ಲು ದೇವ್ರಗಳದಾಗ ಏನೇನು ಇಲ್ಲ, ಈ ಇಷ್ಟಲಿಂಗ ಅದ. ಇಷ್ಟಲಿಂಗ ಅದ ಅಂದ್ರೆ ಎಲ್ಲಿಂದ ಹೆಂಗ ಬಂದದ? ಎಲ್ಲರ ಸಂತೆಗೆ ತಂದಿದ್ದ ಲಿಂಗ ಅಲ್ಲ, ಸಾಕ್ಷಾತ್ ನಿನ್ನ ಸ್ವರೂಪನೇ. ಲಿಂಗ ಬೇರೆ ಇಲ್ಲ, ನೀನು ಬೇರೆ ಇಲ್ಲ. ಸಹಸ್ರದಳ ಕಮಲದಾಗಿರ್ತಕ್ಕಂಥ ಲಿಂಗವನ್ನ ಗುರುನಾಥ ಸಂಸ್ಕಾರ ಕೊಟ್ಟು ಲಿಂಗವನ್ನು ಕೊಟ್ಟ. ಇದ್ರಾಗೆ ಎಲ್ಲಾ ದೇವರು ಅದಾರ, ಬೇರೆ ಎಲ್ಲ ತಿಳ್ಕೊಳ್ಬೇಡ. ಹೆಂಗ ಗಂಗಾ ನದಿಗೆ ಪೂಜೆ ಮಾಡಿದ್ರ ಯಮುನಾ ನದಿಗೆ ಪೂಜೆ ಮಾಡಿದಂಗೆ ಆಗಲ್ಲ, ಯಮುನಾ ನದಿಗೆ ಪೂಜೆ ಮಾಡಿದ್ರ ಬ್ರಹ್ಮಪುತ್ರಗೆ ಮಾಡಿದಂಗೆ ಆಗಲ್ಲ, ಬ್ರಹ್ಮಪುತ್ರ ನದಿಗೆ ಕಾವೇರಿಗೆ ಮಾಡಿದಂಗೆ ಆಗಲ್ಲ. ಎಲ್ಲವನ್ನು ಒಳಗೊಂಡಂಥದ್ದೇನು ಸಮುದ್ರ ಇದೆ, ಸಮುದ್ರಕ್ಕೆ ಏನು ಹೋಗ್ತದ? ಇವೆಲ್ಲ ನದಿಗಳು. ಆ ಸಮುದ್ರಕ್ಕೆ ಪೂಜೆ ಮಾಡಿದ್ರೆ ಎಲ್ಲಾ ದೇವರಿಗೆ ಮುಟ್ತದ. ಈ ತತ್ವ ನಮ್ಮ ಜನರಿಗೆ ಹೇಳ್ಬೇಕಾಗ್ಯದ. ಹಂಗ ಏನಾಗ್ಯದ ಅಂದ್ರೆ, ನಾ ದೇವಿ ಪೂಜೆ ಮಾಡ್ತೀನಿ, ಈ ಸಾಯಿಬಾಬಾ ಮಾಡ್ತೀನಿ, ನನಗೆ ಅದೇ ದೊಡ್ಡದದ ಇದೇ ದೊಡ್ಡದದ ಅಂತ ನೀವು ತಿಳ್ಕೊಂಡಿರಿ. ಆದ್ರೆ ಅವು ಯಾವೂ ದೊಡ್ಡದಿಲ್ಲ. ಸಾಯಿಬಾಬಾ ಪೂಜೆ ಮಾಡಿದ್ರ ಕೃಷ್ಣಗೆ ಪೂಜೆ ಮಾಡಿದಂಗೆ ಆಗಲ್ಲ, ಕೃಷ್ಣಕ್ಕೆ ಪೂಜೆ ಮಾಡಿದ್ರ ಹನುಮಾನ ಪೂಜೆ ಮಾಡ್ದಂಗೆ ಆಗಲ್ಲ, ಹನುಮಾನ ಪೂಜೆ ಮಾಡಿದ್ರ ರಾಮನಿಗೆ ಪೂಜೆ ಮಾಡ್ದಂಗೆ ಆಗಲ್ಲ, ರಾಮಕ್ಕೆ ಪೂಜೆ ಮಾಡಿದ್ರ ಈ ದೇವಮ್ಮ ದೇವ ಇವೆಲ್ಲ ಅದಲ್ಲ, ತುಳಜಾಪುರ ಭವಾನಿ ಅವು ಇವಕ್ಕೂ ಮಾಡಿದಂಗೆ ಆಗಲ್ಲ. ಇವರೆಲ್ಲರೂ ಇರ್ತಕ್ಕಂಥದ್ದು ವಿಶ್ವದೊಳಗ, ಜಗತ್ತಿನಾಗ. ಅಪ್ಪ ಬಸವಣ್ಣವ್ರು ಏನ್ ಮಾಡಿದ್ರು? ಲಿಂಗ ಮೂರ್ತಿ ಅಲ್ಲ. ಮೂರ್ತಿ ಅಂದ್ರೆ ಕಣ್ಣು ಇರ್ತಾವ, ಕಾಲು ಇರ್ತಾವ, ಕಿವಿ ಇರ್ತಾವ, ಅದಕ್ಕೆ ಮೂರ್ತಿ ಅಂತಾರ. ಆದ್ರ ಲಿಂಗ ಮೂರ್ತಿ ಅಲ್ಲ. ಇದು ವಿಶ್ವದಾಕಾರ, ಗೋಲಾಕಾರ
ಆಗಿರ್ತಕ್ಕಂಥದ್ದು, ಅದು ನಿನ್ನಲ್ಲಿಂದೇ ಚೈತನ್ಯವನ್ನು ನಿನ್ನ ಅಂಗಗಳಿಗೆ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಲಿಂಗ ಪೂಜೆ ಮಾಡಿದ್ರೆ ಎಲ್ಲ ಕಡೆ ಸಲ್ತದ. ಇದು ಸಂಶಯ ಹೋಗ್ಬೇಕು ನಮ್ಮಲ್ಲಿ. ಇದ್ರ ಅವ್ರಿಗೆ ಏನಾಗ್ಯದ, ಇವತ್ತು ನಾನು ಹನುಮಾನ್ ದೇವ್ರಿಗೆ ಹೋಗಲಿಲ್ಲ, ಏನಾಯ್ತದೇನು, ಆ ಪೂಜಾರಿ ಅಂತಾನೆ ಈಗ ಶನಿವಾರ ಬಂದಿಲ್ಲ, ನಿನಗೆ ಏನೋ ಸಾಡೆ ಸತಿ ಹತ್ತದ, ನಿನ್ನ ಮನೆಗೆ ಎಮಕರ ಸತ್ತು ಹೋಯ್ತದ, ನಿನ್ನ ಮನೆಗೆ ಮುದುಕಿಯರ ಸಾಯ್ತದ, ಹಿಂಗಾಯ್ತಂತ ಭಯ ಪಡಿಸ್ತಾರೆ. ಅವನಿಗೆ ಹಿಂಗೆ ತಯಾರು ಮಾಡ್ಬೇಕಾಗ್ಯದ. ಏನೂ ಆಗಲ್ಲ. ಇದ್ರಾಗೆ ಎಲ್ಲ ಹರ, ಇದ್ರಾಗೆ ಎಲ್ಲರ ಹರಪ್ಪ. ಇದು ಪೂರ ಬಿಂಬಿಸ್ಬೇಕಾಗ್ಯದ. ಈ ಸಮುದ್ರದಾಗೆ ಎಲ್ಲ ನದಿಗಳು ಅವ, ಎಲ್ಲ ನದಿ ಪೂಜೆ ಮಾಡಿದಂಗೆ ಆಯ್ತದ ಅಂಬದು ಏನು ಪಕ್ಕ ಕುಂತಲ್ಲ. ಆಮೇಲೆ ಈ ಸಂಶಯಗಳೆಲ್ಲ ಹೋಗ್ತವ. ಅದಕ್ಕೆ ಸಮಯ ಹಿಡಿತದ. ಮತ್ತು ಪ್ರಚಾರ ಈ ಲೆವೆಲ್ದಾಗನು ಆಗ್ತಾ ಇಲ್ಲ. ಪ್ರಚಾರದ ಕೊರತೆ ಇದು. ಇಷ್ಟಲಿಂಗದ ಬಗ್ಗೆ ಇದೆಲ್ಲ ಗದ್ದಲ ಮಾಡ್ತಾರ. ಆಯ್ತು ಭಾಷಣ, ತಾವ ಭಾಷಣ ಮಾಡ್ದ, ಇವ ಭಾಷಣ ಮಾಡ್ದ, ಹೋಯ್ತು ಮುಗ್ದೋಯ್ತು. ಈಗ ಏನಾಗತ್ತೆ, ಒಂದೊಂದ್ ಸಾರಿ ನೋಡಿದ್ವಿ ಜಾತ್ರೆ ಏನೋ ಅನಿಸ್ತದ. ಅವ್ರವ್ರದ್ದು ಸ್ವಾರ್ಥ, ಸಂಸ್ಕಾರ ಕೊಡೋ ವಿಷಯಕ್ಕೆ ಜಾತಿ ಆಗ್ಬಾರ್ದು. ಮತ್ತ ಅವ್ರವ್ರ ಶಕ್ತಿ ಪ್ರದರ್ಶನ ಮಾಡಕತ್ತಾರೆ. ಸಭೆ ಸಮ್ಮೇಳನ ಮಾಡಿ ನಮ್ ಜನರು ನನ್ನ ಬೆಂಬಲಕ್ಕೆ ಇಷ್ಟು ಜನ ಅದಾರ ಅಂತ ತೋರಿಸ್ಕೊಡೋದು, ಹಿಂಗೆಲ್ಲ ಸ್ವಲ್ಪ ಮನಸ್ಸಿಗೆ ನೋವಾಗ್ತಕ್ಕಂಥದ್ದಾಗಿದೆ. ಹಂಗಾಗಲಾರ್ದೇನೆ ನೇರವಾಗಿ ಸಂಸ್ಕಾರ ಕೊಡುವಂಥ ವ್ಯವಸ್ಥೆಯನ್ನ ನಾವು ಚಿಕ್ಕ ಮಕ್ಕಳಿಂದನೇ ಪ್ರಾರಂಭ ಮಾಡುವ. ಈಗ ಮುದುಕರಿಗೆ ಹೇಳ್ಕೊತ ಹೋದ್ರ, ವಯಸ್ಸಾದವ್ರಿಗೆ ಹೇಳ್ಕೊತ ಹೋದ್ರ ಅವ್ರು ಬಿಡಲ್ರು. ಅವ್ರಂತಾರೆ, ಎಪ್ಪೋ ಈ ದಿವ್ಸ ನಾ ಮಾಡ್ಕೊತ ಬಂದೀನಿ, ಇವತ್ತು ನಾ ಬಿಟ್ಟೆ ಅಂದ್ರೆ ಬಹಳ ಅಸ್ತವ್ಯಸ್ತ ಆಯ್ತದ, ಏನಾಯ್ತದೋ ಭಯ ಅವನಿಗಲ್ಲ. ಈಗ ಅವ ಬಿಡಲ್ಲ. ಸಣ್ಣ ಮಕ್ಕಳಿಗೆ ಹೇಳ್ರಿ, ಅವ್ರು ಭಯ ಬಿಟ್ಬಿಡ್ತಾರೆ. ಅವ್ರಿಗೆ ಏನಾಗಲ್ಲ ಮಗ ಅಂತನ್ರಿ, ನೀವು ಬೇಕಾದಂಗೆ ಖುಷಿಯಿಂದ ಮಾಡ್ತಾರ. ಇದು ವಿಷಯವನ್ನ ನಾವು ಮಾಡ್ಬೇಕು. ಲಿಂಗ ತತ್ವದ ಸಂಸ್ಕಾರ ಬಾಲ್ಯದಿಂದಲೇ ಕೊಡಬೇಕು ಅಂದ್ರೆ ಉಳಿತದ. ಇದ್ರ ಉಳಿಯಂಗಿಲ್ಲ. ನಡು ಸುಮ್ಮನೆ ಲಿಂಗ ಕಟ್ಕೋತಾರೆ, ಮತ್ತೆ ಬಿಟ್ಬಿಡ್ತಾರ. ಯಾರ ಏನು ಹೇಳಿದ್ರೆ ಮತ್ತೊಂದು ಬಿಟ್ಬಿಡ್ತಾರ. ಹಿಂಗಾಗಬಾರ್ದು. ಅವ್ರಿಗೆ ಪಕ್ಕ ಹೇಳ್ಬೇಕಾರೆ ಬಾಲ್ಯದಾಗೆ ಹೇಳೋದು. ಸಣ್ಣ ವಯಸ್ಸಿನಾಗೆ 7, 8, 10, 12 ವರ್ಷ ನಮ್ಮಲ್ಲಿ ಇರದೆ 7ನೇ ವರ್ಷ ಮುಗಿದು 8ನೇ ವರ್ಷಕ್ಕೇ ದೀಕ್ಷೆ ಮಾಡ್ಬೇಕಂತ ಐತಿ. ಇದು ಕಾರಣ ಏನದ್ರಿ? ಅದೇ ಕಾರಣ ಅದ. ಅವಾಗಿನೇ ಸಂಸ್ಕಾರ ಕೊಡ್ರಿ ಅಂದಾರ. ಈ ಸಂಸ್ಕಾರವನ್ನ ನಾವು ಎಲ್ಲಾ ಮಠಾಧೀಶರು ನಮ್ಮ ಮಠದೊಳಗ ಇದು ಪ್ರಾರಂಭ ಮಾಡಿದ್ರೆ ಬಹಳ ಸಂತೋಷ. ಮತ್ತೆ ಏನು ಅನುಭವ ಮಂಟಪ ಆಗತ್ತಲ್ಲ, ಇಲ್ಲಿನೂ ಅದೇ ತೆರನಾದಂಥ ಸಂಸ್ಕಾರದ ಒಂದು ಕೇಂದ್ರ ಆಗ್ಬೇಕು. ಲಿಂಗ ಪೂಜಾ ಹೆಂಗೆ ಮಾಡಬೇಕು, ಲಿಂಗ ಅಭಿಷೇಕ ಹೆಂಗೆ ಮಾಡಬೇಕು, ಪೂಜೆ ಹೆಂಗೆ ಮಾಡಬೇಕು, ಧ್ಯಾನ ಹೆಂಗೆ ಮಾಡಬೇಕು, ಏನು ಅನ್ಬೇಕು, ಏನೇನು ಅನ್ಬೇಕು ಅಂದ್ರೆ ಎಲ್ಲಾ ವಚನಗಳೇ ಅನ್ಬೇಕು. ಹೂವ ಏರ್ಸ್ರಿ, ಪತ್ರಿ ಏರ್ಸ್ರಿ, ಊದಿನ ಕಟ್ಟಿ, ಧೂಪ ದೀಪ ನೈವೇದ್ಯ ಏನು ಮಾಡಿದ್ರು ವಚನಗಳದಾಗ ಸಿಗ್ತದ. ವಚನ ಅಂತ ಪೂಜೆ ಮಾಡ್ತಾ ಮಾಡ್ತಾ ಏಕಾಗ್ರ ಚಿತ್ತರಾಗ್ರಿ, ಮೋಕ್ಷ ಕೈವಲ್ಯ ಗ್ಯಾರಂಟಿ ಸಿಗ್ತದ ಅನ್ನೋದು ಅವ್ರಿಗೆ ಒಂದು ಭರವಸೆ ಕೊಟ್ರೆ ಆ ಜನ ಬರ್ತಾರೆ. ಅವ್ರು ಮುದುಕರು ಬರಲ್ಲ, ವಯಸ್ಸಾದವ್ರು ಬರಲ್ಲ. ಈ ನವಜವಾನ ತರುಣರ ನೋಡ್ರಿ, ಇವ್ರು ಮಾತ್ರ ಅವಶ್ಯ ಬರ್ತಾರ. ಅದಕ್ಕೆ ಮಕ್ಕಳಿಗೆ, ಯುವಕರಿಗೆ ನಾವು ಸಂಸ್ಕಾರ ಕೊಡೋಣ ಅನ್ನೋದು ಈ ಸಂದರ್ಭದಾಗ ನಾವೊಂದು ಆಲೋಚನೆ ಮಾಡ್ತಾ ಇದ್ದೇನೆ. ಈಗ ತಾವು ವಿದ್ಯಾವಂತರಿದ್ರಿ, ಬಹಳಷ್ಟು ಉನ್ನತವಾದ ವ್ಯಾಸಂಗವನ್ನು ಮಾಡಿದ್ರಿ. ಈಗ ತಾವು ತಮ್ಮ ಮಠಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಅಷ್ಟೇ ವಿದ್ಯಾವಂತರನ್ನ, ವೈದ್ಯಕೀಯ ಆಯುರ್ವೇದ ವೈದ್ಯಕೀಯ ಶಾಸ್ತ್ರವನ್ನ ಓದ್ದವ್ರಿಗೆ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದ್ರಿ. ಬಹಳ ಸಲ ಉತ್ತರಾಧಿಕಾರಿಗಳ ವಿಷಯಗಳು ವಿವಾದ ಇರ್ತಾವ. ಬಹಳ ದೊಡ್ಡ ಸ್ವಾಮಿಗಳಿಗೆ ಸಣ್ಣ ಸ್ವಾಮಿಗಳಿಗೆ ಆಗೋದಿಲ್ಲ ಅನ್ನೋ ವಿವಾದ ಇರ್ತಾವ. ಇಂಥ ಪ್ರಸಂಗ ಇದ್ದಾಗ ಕೂಡ ತಾವು ಗಟ್ಟಿ ಇರುವಾಗಲೇ ಶಿಷ್ಯರಂತಂದ್ರಿ. ಮತ್ತೆ ಈ ವಿವಾದದ ಭೀತಿ ತಮಗೈತೋ ಇಲ್ಲೋ? ನನಗೇನೂ ಇಲ್ಲ. ನಾನು ನಿರರ್ಗವಾಗಿ ಹೇಳಿನಿ, ನಮ್ಮ ಉತ್ತರಾಧಿಕಾರಿಗೆ ಹೇಳಿನಿ, ನೋಡಪ್ಪ, ನಮ್ಮ ಪರಂಪರೆ ಅಂದ್ರೆ ಏನು? ಬಸವ ತತ್ವ, ಬಸವನಿಷ್ಠೆ. ಈ ಪರಂಪರೆ ಹಿಡ್ಕೊಂಡು ಅಂದ್ರೆ ವೈದಿಕ ಕಡೆಗೆ ವಾಲಬಾರ್ದು, ವೈದಿಕ ಕಡೆಗೆ ಹೋಗಬಾರ್ದು ಅನ್ನೋ ಯಾವ ಪರಿಸ್ಥಿತಿಯಾಗನು ಬಸವ ಪರಂಪರೆ ಹಿಡ್ಕೊಂಡು ನೀವು ನಡ್ಕೊಂಡು ಹೋದ್ರೆ ನಿಮ್ಗೆ ಯಾವುದು ವಿವಾದ ಬರಲ್ಲ. ಮತ್ತು ಅವ್ರ ಲಕ್ಷಣ ಅಥವಾ ವಿಷಯ ನೋಡಿದ್ರೆ ವಿವಾದ ಮಾಡೋಂಥ ವ್ಯಕ್ತಿ ಅಲ್ಲ, ಸರಳ ಅದ, ತಿಳುವಳಿಕೆ ಅದ. ಯಾಕ ಡಿಗ್ರಿ ಮನುಷ್ಯ ಅದ, ತಿಳುವಳಿಕೆ ಅದ. ಗುರು ಸೇವಾ ಮಾಡಬೇಕು, ಧರ್ಮ ಸೇವಾ ಮಾಡಬೇಕು. ಗುರುಗಳು ನಾನು 16ನೇ ವಿಶ್ವಾಸದಿಂದ ನನಗೆ ವಹಿಸಿದಾರ, ಸಾವಿರಾರು ಜನರ ಮಧ್ಯದಾಗ ವಹಿಸ್ಕೊಟ್ಟಿದ್ದಾರೆ. ಅಂದ್ಮ್ಯಾಕ ಮಾಡಕ್ಕೆ ಹೆಂಗೆ ಮನಸ್ಸಾಗ್ತದೆ ಹೇಳ್ರಿ? ನಾವು ನೋಡ್ರಿ ಸಾಹೇಬ್ರೆ, ನಾವು ಕಾರ್ನಾಗ ಕೂಡ್ತೀವಿ ಅಂತಾರ, ಡ್ರೈವರ್ಗೆ ನಾವು ಸಂಪೂರ್ಣ ವಿಶ್ವಾಸದಿಂದನೇ ನಾವು ಕೂಡ್ತೀವಲ್ಲ, ವಿಶ್ವಾಸದವನಿಗೆ ಇಟ್ಕೋತೀವಿ, ಒಳ್ಳೆಯವನಿಗೆ ಇಟ್ಕೋತೀವಿ. ಮತ್ತು ಅವ ನಮಗೆ ಒಯ್ದು ಬರೋಬ್ಬರಿ ಹೈದರಾಬಾದ್ಗೆ ಹೋದ್ ಮುಟ್ಟಿಸ್ತಾನ ಅಂಬದು ಗ್ಯಾರಂಟಿನೇ ಒಳಗೆ ಕುಂತಿರ್ತೀವಿ. ವಿಶ್ವಾಸ ಇರ್ತದೆ. ವಿಶ್ವಾಸ ನೋಡ್ರಿ, ಸಂಸಾರ ಆದರೂ ಗಂಡ ಹೆಂಡತಿ ಮಧ್ಯದಾಗ ವಿಶ್ವಾಸದಿಂದಲೇ ಅವ್ರು ನಡೆದದ. ಗುರು ಶಿಷ್ಯ ಆದರೂ ವಿಶ್ವಾಸದಿಂದ ನಡೆದದ. ಅಂದ್ಮ್ಯಾಕ ಸಂಶಯ ಬರೋಂಥ ವ್ಯವಸ್ಥೆ ಮಾಡಬಾರ್ದು. ಏನೋ ಸಣ್ಣ ಪುಟ್ಟ ವಿಷಯ ಬಂದ್ರೆ ಎಷ್ಟೇ ಆಗಲಿ ನಾವು ಹಿರಿಯರು ಇರ್ತೀವಿ, ಅವ್ರು ಎಷ್ಟಾರು ಸಣ್ಣವರೇ ಇರ್ತಾರ. ಶಿಷ್ಯರೇ, ಗುರುನೇ ಕರೆಸಿ ಹೇಳೋ ಅಂಥ ಆತ್ಮಶಕ್ತಿ ನಮ್ಮಲ್ಲಿ ಇರ್ತದೆ.
ಅವ್ರಿಗೆ ನಾವು ಮಾರ್ಗದರ್ಶನ ಮಾಡಬೇಕು. ಈಗ ಕೊನೆಯದಾಗಿ ತಾವು ಹ್ಮ್ ಈ ವಚನ ಟಿವಿ ಯಾವ ಮಾರ್ಗದತ್ತ ಸಾಗಬೇಕು ಅಂತ ತಾವು ಬಯಸ್ತಿರ್ಬೋದು? ನಾನು ಒಂದು ಮಾತು ಹೇಳ್ದೇನಲ್ಲ, ಇದ್ರ ಹೆಸರೇ ವಚನ. ವಚನ ಟಿ ವಿ ಅದರ ವಚನದ ಸಿದ್ಧಾಂತಗಳು ಏನಿದಾವೆಲ್ಲ ಅದು ಬಿಟ್ಟು ಬೇರೆಯವ್ರು ಯಾವ ವಿಷಯವನ್ನು ನಾವು ತಲೆಗೆ ಹಾಕ್ಕೊಳ್ಳಾರ್ದೇ ವಚನ ಸಾಹಿತ್ಯದ್ದು ಅಂದರೆ ಬಸವಣ್ಣನವರ ಏನು ಉದ್ದೇಶ ಅದಲ್ಲ ಆ ಉದ್ದೇಶವನ್ನೇ ಫಾಲೋ ಅಪ್ ಮಾಡಿ ಅದನ್ನೇ ನೀವು ಪ್ರಚಾರ ಮಾಡಿರಿ. ನೀವು ಏನು ತೊಂದರೆ ಬಂದರೂ ನಾವೆಲ್ಲ ನಿಮ್ಮ ಬೆಂಬಲಕ್ಕಿರ್ತೀವಿ ಅನ್ನೋದು ಈ ಸಂದರ್ಭದಾಗ ನಾವು ಈ ಹೇಳ ಬಯಸ್ತಾ ಇದ್ದೀವಿ. ನೀವು ಸಂಪೂರ್ಣ ವಿಶ್ವಾಸದಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಬಸವಣ್ಣ ನಂಬಿದವರಿಗೆ ಎಂದೂ ಯಾವ ತೆರನಾಗಿ ಹಾನಿ ಆಗಲ್ಲ, ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಸವಣ್ಣನ ಈ ಬಸವಣ್ಣ ಬಸವ ಅಂದ್ರೆ ಒಂದೇ ಅದ, ವಚನ ಅಂದ್ರೆ ಒಂದೇ, 2-3 ಅಕ್ಷರದೇ ಅದ ಅಂದಾಗ ಇದನ್ನು ನೀವು ಹೆಂಗೆ ಬೇಕು ಹಂಗೆ ಪ್ರಚಾರ ಮಾಡಿರಿ, ಯಾವುದೂ ತೊಂದರೆ ಬರೋಂಗಿಲ್ಲ, ಮಾಡ್ರಿ ಅಂದ್ರೆ ನಿಮಗೆ ನಾವು ಇಷ್ಟೇ ಹೇಳ್ತೀವಿ. ನಾವು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ವಚನ ವಾಹಿನಿಯೊಂದಿಗೆ ಮಾತಾಡಿ ಅನೇಕ ವಿಷಯಗಳನ್ನ ಹಂಚಿಕೊಂಡದ್ದಕ್ಕೆ ಅನಂತ ಶರಣಾರ್ಥಿಗಳು. ಶರಣರಪ್ಪ.